ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್, ಕೋ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ, ಕುಕೀಸ್ ಪಾರ್ಟ್ನರ್ ಯೂನಿಬಿ ಕುಕೀಸ್, ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಇವತ್ತಿನಿಂದ ಒಂದು ವಾರಗಳ ಕಾಲ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸುವಂತ ನಮ್ಮ ಕಾರ್ಯಕ್ರಮ. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಸೋಮವಾರದಿಂದ ಶುಕ್ರವಾರ ತನಕ ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ಯಾವ ಅಡುಗೆ ಬೇಕಾದ್ರೂ ಆರಿಸ್ಕೊಳ್ಳಿ, ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಮಾಡ್ಕೋಬಹುದು ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ವಿಶೇಷ ಒಗಂಡಬಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನ ಕರೆಸ್ತಾ ಇದ್ದೀರಾ, ಏನು ವಿಶೇಷವಾದಂತ ಅಡುಗೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಓನ್ಲಿ RR ಕ್ಯಾಟರರ್ಸ್ ನ ರಂಗನಾಥ್ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ರಂಗನಾಥ್ ಅವರೇ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ, ಬನ್ನಿ ಸರ್. RR ಕ್ಯಾಟರರ್ನ ರಂಗನಾಥ್ ಅವ್ರು ಬರ್ತಾ ಇದಾರೆ. ಅಯ್ಯಂಗಾರ್ ಸ್ಪೆಷಲ್ ನ ಮಾಡಿ ತೋರಿಸ್ತಾ ಇದಾರೆ. ಓಕೆ, ಅಯ್ಯಂಗಾರ್ ಏನ್ ಮಾಡ್ತಾ ಇದೀರಾ? ಅಯ್ಯಂಗಾರ್ ಸ್ಪೆಷಲ್ ಇವತ್ತು ಪೂರಿ ಇಡಿಸಿ ಲಡ್ಡು ಅಂತ. ಪೂರಿ ಇಡಿಚಿ ಅಂದ್ರೆ ಕುಟ್ಟಿದ ಪೂರಿ ಕುಟ್ಟಿದ ಲಡ್ಡು. ಆಮೇಲೆ ಅದರಲ್ಲೇ ಒಂದು ಪಾಯಸ. ಆ ಪೂರಿ ನಾವು ಮಾಡ್ಕೊಳ್ತೀವಿ, ಓಕೆ, ಅದರಲ್ಲೇ ಒಂದು ಪಾಯಸ. ಓಕೆ, ರೆಡಿ. ಅದ್ ಮಾಡಕ್ಕೆ ಏನೇನು ತಂದಿದ್ದೀರಾ ಹೇಳಿ. ಪೂರಿ ಪಾಯಸ, ಪೂರಿ ಲಡ್ಡು ಬೇಕಾಗುವ ಸಾಮಗ್ರಿಗಳು: ಹಾಲು, ಸಕ್ಕರೆ, ಮೈದಾ ಹಿಟ್ಟು, ಚಿರೋಟಿ ರವೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಕುಂಕುಮ ಕೇಸರಿ, ಒಣ ಕೊಬ್ಬರಿ ತುರಿ, ಅರಿಶಿನ, ಏಲಕ್ಕಿ, ಲವಂಗ, ತುಪ್ಪ. ಫಸ್ಟ್ ಏನ್ ಮಾಡ್ತೀವಿ ನಾವು? ಫಸ್ಟ್ ಹಿಟ್ಟು ಕಲ್ಸ್ಕೋಬೇಕು. ಹಿಟ್ಟು ಕಲ್ಸ್ಕೊಳ್ಳಿ. ಒಂದು ಬೌಲ್ ಕೊಡಿ ತೊಳಿ ಸರ್. ಚಿರೋಟಿ ರವೆ 1 ಕಪ್ ಹಾಕಿ ಸರ್. ಓಕೆ, ಮೈದಾ ಸ್ವಲ್ಪ, ಓಕೆ, 1/4 ಕಪ್ ಅಷ್ಟು, 1-2 ಚಮಚ ಅಥವಾ ಓಕೆ. ಚೂರು ಅರ್ಶಿನ. ನಮ್ಮ ರವಿ ಮಸಾಲದವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅರ್ಶಿನ ಪುಡಿನ ಕೊಟ್ಟಿದ್ದಾರೆ. ಸಾಕು ಸರ್. ತುಪ್ಪ ಸರ್. ತುಪ್ಪ ಎಷ್ಟು ಬೇಕು? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಶ್ರೀಕೃಷ್ಣ ತುಪ್ಪವನ್ನ. ತುಪ್ಪ ಸಾಟಿಗೆ ಸರ್ ಇದು. ಸಾಕು. ಫಸ್ಟ್ ಇದನ್ನ ಕಲ್ಸ್ಕೊಳ್ತೀರಾ? ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಓಕೆ. ಜನ ಎಲ್ಲ ಕೇಳ್ತಾರ ಟಿವಿಲ್ ಬಂದ ತಕ್ಷಣ? ಖಂಡಿತ ಕೇಳ್ತಾರೆ. ಹೆಂಗಾರು ಟಿವಿಲ್ ಬರಂಗ್ ಆಗ್ಬಿಟ್ರಿ. ಫಸ್ಟ್ ಕೇಳೋದೇ ನಿಮ್ಮನ್ನ, ಮುರಳಿಯವ್ರು ಹೇಗಿದ್ದಾರೆ ಅಂತಾರೆ. ಓಕೆ ಸರ್, ನೀರು ಹಾಕೊಳ್ಳಿ ಸರ್. ಈ ಹಿಟ್ಟು ಕಲಸಿದ್ದು ಸ್ವಲ್ಪ ಊರ್ಬೇಕು ಸರ್. ಯಾಕಂದ್ರೆ ಚಿರೋಟಿ ರವೆ ಹಾಕಿರ್ತೀವಲ್ಲ. ಹೌದು, ಊರ್ಬೇಕು ಅಂದ್ರೆ ಏನು? ಊರ್ಬೇಕು ಅಂತ ಅಂದ್ರೆ ಅದು ಎಳ್ಕೋಬೇಕು, ನೀರಿನ ಅಂಶ ಎಲ್ಲ ಎಳ್ಕೊಂಡು. ಓಕೆ. ಏನಾಗ್ತಾರೆ ನೀವು? ಸ್ವಲ್ಪ ಮೈದಾ ಫಿನಿಶಿಂಗ್ ಕೊಡೋದಕ್ಕೋಸ್ಕರ ಮೈದಾ. ಕೊಡಿ 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 ಸರ್. ರೆಡಿ ಇದೆ. ಓಕೆ ಸರ್. ನೋಡಿ ಸರ್, ಕನ್ಸಿಸ್ಟೆನ್ಸಿ. ಓಕೆ, ಇಷ್ಟು ಇರ್ಬೇಕಲ್ಲ? ಹಾಂ. ಎಣ್ಣೆ ಇಟ್ಕೊಂಡ್ವಾ? ಹಾಂ, ಎಣ್ಣೆ ಇಟ್ಕೊಂಡು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಪೂರಿ ಅಲ್ಲ? ಅಲ್ಲ, ಇದನ್ನ ಕಟ್ ಮಾಡಿ ಓಕೆ. ಶಂಕರಪೋಳಿ ಥರ ಸರ್. ಶಂಕರಪೋಳಿಗೆ ನಾವು ಸಕ್ಕರೆ ಹಾಕಿ ಕಲಿಸ್ತೀವಿ ಸ್ವಲ್ಪ, ಇದಕ್ಕೆ ಸಕ್ಕರೆ ಹಾಕಲ್ಲ. ಏನೋ ಮಾಡಿ ಸರ್, ನಾವು ನೋಡ್ತಾ ಇರ್ತೀವಿ. ಸ್ವಲ್ಪ ತೆಳುವ, ತುಂಬ ದಪ್ಪ ಆದರೆ ಒಳಗಡೆ ಕ್ರಿಸ್ಪ್ ಆಗಲ್ಲ. ಸ್ವಲ್ಪ ತೆಳುವಾಗಿದ್ರೆ ಓಕೆ. ಓಹೋ, ನಮ್ಮ ಎಲ್ಲ ಐಟಮ್ಸನ್ನು ಟ್ರೈ ಮಾಡ್ತಾ ಇದ್ದಾರಂತೆ ಎಲ್ಲರೂ. ಹೌದೌದು ಸರ್, ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಯ್ಯಂಗಾರ್ ಸ್ಪೆಷಲ್ ಚೆನ್ನಾಗಿರುತ್ತೆ ಮಾಡಿಸಿ ಅಂತಾನೆ ನಾವು ತಗೊಂಡ್ ಮಾಡಿದ್ವಲ್ಲ. ಹೌದು. ಹಾಕ್ಬಿಡಿ, ಹಾಕಿ ಹಾಕಿ. ಇದು ಕಮ್ಮಿ ಕವಲಿ ಕಾಯ್ಬೇಕು ಬೆಂದ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ. ಆಗಿರುತ್ತೆ. ಹೌದೌದು, ಮೆತ್ತಗಿದ್ರೆ ಏನು ಪ್ರಯೋಜನ ಇಲ್ಲ ಅಲ್ವಾ? ಕ್ರಿಸ್ಪಿ ಆಗ್ಲೇಬೇಕು. ಕ್ರಿಸ್ಪಿ ಆಗ್ಲೇಬೇಕು ಸರ್. ತಿನ್ನೋದಕ್ಕೂ ಒಳ್ಳೆ ಬಿಸ್ಕೆಟ್ ಇದ್ದಂಗಿರುತ್ತೆ. ಹೌದೌದು. ಶಂಕರಪೋಳಿ ಇಲ್ಲಾದ್ರೆ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ. ಹೌದು, ಇದ್ರಲ್ಲಿ ಸ್ವೀಟ್ನೆಸ್ ಇರಲ್ಲ, ಸಪ್ಪೆ ಉಪ್ಪು ಇರಲ್ಲ. ಹೌದು, ಏನು ಹಾಕಿಲ್ವಲ್ಲ ನಾವು. ಹೌದೌದು. ಮೈದಾ, ರವೆ, ತುಪ್ಪ ಅಷ್ಟೇ ಅಷ್ಟೇ ಹಾಕಿದ್ದೀವಿ. ಸರ್. ಹೌದು. ಸಪ್ಪೆ ಬಿಸ್ಕೆಟ್. ಹಾಂ. ಮಾಡೋರು ಲಟ್ಸೋ ಅದಕ್ಕೆ ಇದನ್ನ ಕಲ್ಸ್ಕೊಂಡ್ರೆ ಆಯ್ತು ಸರ್. ಓಕೆ. ಇದು ಕಲರ್ ಚೇಂಜ್ ಆಗ್ಬೇಕಾ? ಬ್ರೌನ್ ಗಿನ್ ಬರ್ಬೇಕಾ? ಬರುತ್ತೆ ಸರ್. ಬರುತ್ತಾ? ಹೌದೌದು. ತಟ್ಟಿದ್ರೆ ಅದು ಬಿಟ್ಕೊಳ್ಳ ಸರ್, ಒಂದಕ್ಕೊಂದು ಜಾಯಿಂಟ್ ಆಗಿರೋ. ಹೌದೌದು. ಈ ಜಾಯಿಂಟ್ ಆಗಿರೋ ಜಾಗದಲ್ಲಿ ಓಕೆ. ಒಳಗಡೆ ಬೆಂದಿರಲ್ಲ, ಹಾಗಾಗಿ. ಹೌದೌದು.
ಅರ್ಶಿನ ಹಾಕಿರೋದೇ ಕಲರು ಸ್ವಲ್ಪ ಬೇರೆ ತರ ಅಲ್ಲ? ಹೌದು ಸರ್, ಅರ್ಶಿನ ಹಾಕಿರೋದ್ರಿಂದನೇ ಕಲರ್ ಅಲ್ಲ, ಆಮೇಲೆ ಚೆನ್ನಾಗಿ ರೋಸ್ಟ್ ಆದಾಗ ಓಕೆ ಕಲರ್ ಚೇಂಜ್ ಆಗುತ್ತೆ. ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೇದು. ಓಕೆ ಆಂಟಿಸೆಪ್ಟಿಕ್ ಅರ್ಶಿನ. ಓಕೆ ಓಕೆ ಸರ್ ಇದರಲ್ಲೇ ಸ್ವಲ್ಪ ಗೋಡಂಬಿ ಕರ್ಕೊಂಬಿಡೋಣ. ಓಕೆ ಎಣ್ಣೆ ಆಫ್ ಮಾಡ್ಬಿಟ್ಟಿದ್ದೀರಾ? ಸಾಕು ಸರ್, ಕಾವಿಗೆ ಆಗುತ್ತೆ. ಸಾಕಾ? ಸಾಕು. ಕಪ್ಪಾಗೋದ್ರೆ ಒಳ್ಳೆ ಬ್ರೌನ್ ಕಲರ್ ಆಗೋಯ್ತಲ್ಲ. ನೆಕ್ಸ್ಟ್ ಸರ್ ನೆಕ್ಸ್ಟು ಅದನ್ನ ಮಿಕ್ಸಿಗೆ ಹಾಕೋಬೇಕು. ಹಾಕೊಳ್ಳಿ. ಅದಕ್ಕೆ ಮುಂಚೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ತೀರಾ? ಸಕ್ಕರೆ ಹಾಕೊಂಬಿಡೋಣ ಮಿಕ್ಸಿಗೆ. ಹಾಕಿ ಆರೋ ಹೊತ್ತಿಗೆ ಅದು ಎಷ್ಟು ಬೇಕು? ಸಾಕಾ? ಸಾಕು ಸರ್, ಒಂದು ಅರ್ಧ ಬಟ್ಲು ಸಾಕು. ಓಕೆ. ಏಲಕ್ಕಿಕಾಯಿ, ಪರಿಮಳಕ್ಕೆ ಹಾಕಿ. ಒಂದೆರಡು ಲವಂಗ. ಓಕೆ. ವಾಸ್ತವವಾಗಿ ಬೂರಾ ಸಕ್ಕರೆ ಯೂಸ್ ಮಾಡಬೇಕು. ಬೂರಾ ಸಕ್ಕರೆ ಇಲ್ಲ ಅಂದ್ರೆ ನಾವೇ ಸಕ್ಕರೆ ಪುಡಿ ಮಾಡ್ಕೊಂಡು. ಎಸ್ 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 ಮನೆಗಳಲ್ಲಿ ನಾವು ಬೂರಾ ಸಕ್ಕರೆ ಯೂಸ್ ಮಾಡಬೇಕು ಅಂದ್ರೆ ಪಾಪ ಅವ್ರು ಎಲ್ಲಿಗೆ ಹೋಗ್ತಾರೆ ಹುಡ್ಕೊಂಡು. ಏನು ಪದಾರ್ಥ ಇರುತ್ತೋ ಅದರಲ್ಲೇ ಅದೇ ಪದಾರ್ಥದಲ್ಲಿ ಮಾಡಬೇಕು. ಸ್ವಲ್ಪ ಆರದ ಮೇಲೆ ಇದು ಹಾಕೋಬೇಕು. ಓಕೆ. ಆಯ್ತಾ? ಪೌಡ್ರ್ ಆಗೋಯ್ತಾ ಪುರಿ? ಆಗತ್ತೆ ಸರ್. ಆಯ್ತು. ಓಕೆ ಸರ್ ಏಲಕ್ಕಿ ಪುಡಿ. ಈರುಳ್ಳಿ ಎರಡು ಕಟ್ಬಿಡ್ತೀರಾ? ಹಾಂ, ಕಟ್ಟಿ 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 ಹಾಕಿದೆ. ಆದರೂ ಒಂಚೂರು ಗಮಕ್ಕೆ. ಓಕೆ. ಕೊಬ್ಬರಿ ತುರಿ ಓ ಎಸ್. ಒಂದು ಮುಕ್ಕಾಲು ಬಟ್ಲಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ಕೋಬೋದಲ್ಲ ಇದನ್ನ? ಖಂಡಿತ ಮಾಡ್ಕೋಬೋದು ಸರ್. Okay, ಸುಲಭ. ಈಸಿ ಅಲ್ಲ? ಹಾಂ, ರುಚಿನೂ ತುಂಬ ಚೆನ್ನಾಗಿರುತ್ತೆ ಓಕೆ ಸರ್ ಅಂತ ನನ್ನ ಭಾವನೆ. ಮಾಡಿ ಮಾಡಿ ನೋಡ್ಬಿಟ್ಟು ಹೇಳಿ. ಮಾಡಿ ಸರ್ ಮಾಡಿ. ಸಣ್ಣಗೆ ಕಟ್ ಮಾಡಿದ ಬಾದಾಮಿ, ಬಾದಾಮಿ. ಓಕೆ. ಕರಿದ ಗೋಡಂಬಿ, ಹಾಕಿ. ಎಲ್ಲಕ್ಕಿಂತ ಇಂಪಾರ್ಟೆಂಟು ಕುಂಕುಮ ಕೇಸರಿ ಹಾಕಿ. ಒಂದು 4 ದಳ ನೋಡಿ ಸರ್ ಇಷ್ಟು. ಓಹೋ. ಪಾಯಸಕ್ಕೂ ಹಾಕಬೇಕಿದು. ಇಟ್ಕೊಂಡಿರೋಣ ಹಾಗೇನೆ. ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡಿ ಸರ್. ಸ್ವಲ್ಪ ತುಪ್ಪ. ತುಪ್ಪದ ಬಗ್ಗೆ ಯಾಕೆ ವರಿ ಮಾಡ್ತೀರಾ? ಶ್ರೀಕೃಷ್ಣ ತುಪ್ಪ ನಿಮಗೋಸ್ಕರನೇ ಇದೆ, ತೊಳಿ ಸರ್. ಮಿಕ್ಸ್ ಮಾಡ್ಕೊಳ್ಳೋದು. ಮಾಡಿ ಸರ್. ಹೆಂಗಸರುಗಳಿಗೆ ಕಟ್ಟಲಿಕ್ಕೆ ಕಷ್ಟ ಆದರೆ ಮನೆಗಳಲ್ಲಿ ಒಂಚೂರು ಬಿಸಿನೀರು ಹಾಲು ಹಾಕಿದ್ರೆ ಓಕೆ ಕೆಟ್ಟು ಹೋಗುತ್ತೆ. ಬಿಸಿನೀರಲ್ಲಿ ಕಟ್ಕೋಬೇಕು ಉಂಡೆ. ಬಿಸಿನೀರನ್ನ ಚುಮ್ಕಿಸ್ಕೊಂಡು ಓಕೆ ಓಕೆ ಕಟ್ಟಬೇಕಾಗುತ್ತೆ. ಹಾಲು ಹಾಕಿದ್ರೆ ಏನತ್ತೆ ಅಂದರೆ ಅವಾಗಲೇ ಯೂಸ್ ಮಾಡಬೇಕು. ಮಾರನೇ ದಿವಸ ಇಟ್ಕೊಂಡು ತಿಂತೀನಿ, ಇನ್ನೆರಡು ದಿವಸ ಇಟ್ಕೊಂಡು ತಿಂತೀನಿ ಆಗಲ್ಲ. ಇದು ಬೇಕಾದ್ರೆ 2-3 ದಿನ ಇಟ್ಕೊಂತೀನಿ. ನೀವು ಇದನ್ನ ಒಂದು ವಾರ ಇಟ್ಟರು ಏನ. ಓಕೆ. ಬಿಸಿನೀರು ಬೇಕಾ? ಚೂರು ಹಾಕಿ ಹಾಕಿ. ಇನ್ನೂ ಸ್ವಲ್ಪ ಹಾಕಿ. ಇನ್ನೂ ಸ್ವಲ್ಪ ಬಿಸಿನೀರು ಹಾಕೊಳ್ತಾ ಇದ್ರಲ್ಲ? ಹೌದು ಸರ್. 1-2 ಸ್ಪೂನು. 1-2 ಸ್ಪೂನ್ ಸಾಕಾಗದೆ ಅವ್ರು ಇನ್ನೊಂದು ಚೂರು ಹಾಕೋಬೋದು. ತಂಬಿಡ್ತಾರಣ್ಣ? ಇಲ್ಲ ಸರ್, ಇದು ಲಡ್ಡು ಥರನೇ. ಲಡ್ಡು ಥರನೇ ಬರುತ್ತಾ? ಹೌದು ಸರ್. ಇನ್ನೊಂದು ಲಾಡು ಏನೋ ಇದು ಮಾಡ್ತೀವಿ ಅಂದ್ರಲ್ಲ, ಏನು ಇದಾಯ್ತು? ನೆಕ್ಸ್ಟ್ ಏನು ಮಾಡ್ತೀರಾ? ಇದರಲ್ಲೇ ಪಾಯಸ ಸರ್. ಅದನ್ನ ಹಾಕಿ ಪಾಯಸ ಮಾಡೋದು? ಅದನ್ನ ಹಾಕಿ ಪಾಯಸ ಮಾಡೋದು. ಈ ಪಾಯಸ ಮಾಡೋಣ ಸರ್. ಪಾಯಸ ಮಾಡಿ ಅದಕ್ಕೆ ಇದನ್ನ ಹಾಕ್ತೀರಾ? ಅದ್ರೊಳಗೆ ಪಾಯಸ ಮಾಡ್ತೀರಾ? ಹಾಂ, ಇದರಲ್ಲಿ ಮಾಡೋಣ. ಏನದು ತಿರ್ಗಾ ಪುಡಿನಾ? ತಿರ್ಗಾ ಪುಡಿ ಸರ್. ಮಾಡಿ ಸರ್. ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಅದಕ್ಕೂ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀರಾ? ಹೌದು. ಸಕ್ಕರೆ? ಸಕ್ಕರೆ ಆಮೇಲೆ ಹಾಕೋಣ ಸರ್. ಸರ್ ಕಾಯ್ದು ಆರಿಸಿದ ಹಾಲು. ಇದಾ? ಹಾಂ, ಕೆನೆ ಕಟ್ಟಿರೋದ್ರಿಂದ ಗೊತ್ತಾಗುತ್ತೆ ಕಾಯಿಸಿರೋ ಹಾಲು ಅಂತ. ಓಕೆ. ಪುಡಿ ಮಾಡಿದ ಪುರಿ, ಪೂರಿ, ಗೋಡಂಬಿ ಮತ್ತು ಬಾದಾಮಿ. ಬಾದಾಮಿ ಇದು ನೋಡ್ಕೊಂಡು ಕಲಿಸ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಗಟ್ಟಿ ಆಗ್ಬಿಡುತ್ತೆ. ಹಾಲು ಕಮ್ಮಿ ಇರುತ್ತೆ, ಜಾಸ್ತಿ ಹಾಕೊಂಡ್ಬಿಡ್ತೀವಿ. ಓಕೆ ಓಕೆ ಓಕೆ. ಸಕ್ಕರೆ, ಇದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ಬಿಡ್ತೀರಾ? ಇದಕ್ಕೆ ಸಕ್ಕರೆ ಮಿಕ್ಸ್. ಇಷ್ಟು ಸಕ್ಕರೆ ಬೇಕು ಸರ್, 3/4 ಕಪ್ ಅಷ್ಟು ಸಕ್ಕರೆ ಹಾಕಿ ಹಾಕಿ. ಹೆಚ್ಚು ಕಡೆ ಒಂದು ಅರ್ಧ ಲೀಟ್ರು ಹಾಲಿದೆ. ಹೌದು ಸರ್. ತುಪ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದ್ದೀವಿ ಶ್ರೀಕೃಷ್ಣ ತುಪ್ಪವನ್ನ. ಈ ಕಡೆ ಇದು ಮಿಕ್ಸ್ ಮಾಡ್ಕೊಳ್ತೀನಿ. ಓಕೆ. ಎಷ್ಟು ಬೇಕು ನೋಡಿ ತುಪ್ಪ? ಸಾಕು ಸರ್. ಸಾಕಾ? ಹಾಂ ಸರ್. ಗೋಡಂಬಿ ಹಾಕ್ತಾ ಇದ್ದೀನಿ. ಅದಕ್ಕೆ ಇದಕ್ಕಾ? ಹಾಂ, ತುಪ್ಪದಲ್ಲಿ ಕರಿಯೋದಕ್ಕೆ ಸರ್. ಹಾಕಿ ಸರ್.
ದ್ರಾಕ್ಷಿ, ಆಮೇಲೆ ಕಟ್ ಮಾಡಿದಂಥ ಬಾದಾಮಿ, ಓಕೆ ಓಕೆ ಕುಂಕುಮ ಕೇಸರಿ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಕುಂಕುಮ ಹಾಕಿ ಕೇಸರಿ ಹಾಕಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ ಸರ್ ಮಾಡಿ ಓಕೆ ಪೂರಿಯಲ್ಲಿ ತಯಾರಾದಂಥ ಪಾಯಸನ ಹೌದು ಇದು ಸರ್, ಹೌದು. ಹಂಗೆ ಕುಡಿಯೋದಾ? ಹಾಗೆ ಕುಡಿ, ಕಪ್ ಹಾಕೊಂಡು ಕುಡಿಯೋದು. ಓಕೆ ಒಂದು ಕುದಿ ಬರಬೇಕಾ? ಹಾಂ, ಒಂದು ಕುದಿ ಬರ್ತದೆ. ಏಲಕ್ಕಿ ಪುಡಿ ಸ್ವಲ್ಪ ಇದಕ್ಕಾ? ಕುದಿಸ್ಕೊಂಡಿರೋಂಥ ಹಾಲ್ಗೆ ಮಿಕ್ಸಿ ಮಾಡ್ಕೊಂಡಿದ್ದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಹೌದು ಸರ್, ಒಟ್ಟಿಗೆ ಆಮೇಲೆ ಬಿಸಿ ಮಾಡ್ಕೊಳ್ತಾ ಇದೀವಿ. ಕರೆಕ್ಟ್ ಸರ್. ಮೇಲ್ಗಡೆ ಇನ್ನು ಸ್ವಲ್ಪ ಹಾಲು. ಗಟ್ಟಿ ಆಯ್ತಾ? ಗಟ್ಟಿ ಬರುತ್ತೆ ಸರ್, ಫೈನ್ ಆಗುತ್ತೆ. ಸಾಕು ಸರ್. ಹಾಂ, ಇದು ತುಂಬ ಕುದಿಬೇಕು ಅಂತ ಇಲ್ಲ ಸರ್, ಯಾಕೆಂದ್ರೆ ಕಾದ ಆರಿದ ಹಾಲು ಅದು ಅದನ್ನು ನಾವು ಕರೆದಿರೋಂಥದ್ದು. ಕರೆದಿರೋಂಥದ್ದು ಇದು ಹಾಗೆ ವೆಟ್ಟು ಮಾಡಿ ಫ್ರಿಡ್ಜಲ್ಲಿಟ್ಟು ಸರ್ವ್ ಮಾಡ್ಬೋದು ಇದನ್ನ. ಹಾಂ, ಓಕೆ ಸರ್. ಅಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾದಂಥ ಅಡುಗೆಗಳನ್ನ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಅಯ್ಯಂಗಾರರು. ಅದ್ಭುತವಾದಂಥ ಅಯ್ಯಂಗಾರಿ ಫುಡ್ ಅನ್ನು ಕೂಡ ತೋರಿಸ್ತಾ ಇದ್ದಾರೆ. ರೆಡಿ. ತೋರಿಸಿ. ಪೂರಿಯಲ್ಲಿ ಮಾಡಿದಂಥ ಕೀರು, ಹೌದು ಸರ್, ಪೂರಿಯಲ್ಲಿ ಮಾಡಿದಂಥ ಲಾಡು. ನಾಡು ಸರ್. ಪೂರಿ ಇಡಿಚು ಲಡ್ಡು, ಪೂರಿ ಕುಟ್ಟಿದ ಲಾಡು. ಲಾಡು, ಓಕೆ ಲಡ್ಡು ಲಾಡು ಅಲ್ಲ. ಓಕೆ ಆಮೇಲೆ ಅದರಲ್ಲೇ ಪೂರಿ ಕರೆದಿರೋ ಪೂರಿಯಲ್ಲಿ ಮಾಡಿರ್ತಕ್ಕಂಥ ಪಾಯಸ. ಓಕೆ, ಪಾಯಸ ಮತ್ತೆ ಲಡ್ಡು ಎರಡನ್ನೂ ಮಾಡಿ ಕೊಟ್ಟಿದ್ದಾರೆ. ಇದು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶೇಷವಾದ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ನಾವು 1 ವಾರಗಳ ಕಾಲ ಸತತವಾಗಿ ಇವತ್ತಿನಿಂದ ಅದ್ಭುತವಾದ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ಈ ಅಡುಗೆ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಮಾಡಿಕೊಂಡು ಶುಕ್ರವಾರ ದಿನ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮಲ್ಲಿ ಮಾಡ್ಕೋಬಹುದು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ RR ಕ್ಯಾಟರರ್ಸ್ನ ರಂಗನಾಥ್ ಅವರು ಬಂದು ಅದ್ಭುತವಾಗಿರುವಂತಹ ಒಂದು ಉಂಡೆ, ಒಂದು ಪಾಯಸವನ್ನ ಮಾಡಿ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಪೂರಿ ಪಾಯಸ, ಪೂರಿ ಲಡ್ಡು ಮಾಡುವ ವಿಧಾನ: ಒಂದು ಬೌಲ್ಗೆ ಚಿರೋಟಿ ರವೆ, ಮೈದಾ ಹಿಟ್ಟು, ಅರಿಶಿನ, ತುಪ್ಪ ಹಾಕಿ ಕಲಸಿ, ನೀರು ಹಾಕಿ ಚೆನ್ನಾಗಿ ನಾದಿ, ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಚಪಾತಿಯಂತೆ ಲಟ್ಟಿಸಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಕರಿಯಿರಿ. ನಂತರ ಗೋಡಂಬಿ ಹಾಕಿ ಕರಿದುಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಸಕ್ಕರೆ, ಏಲಕ್ಕಿ, ಲವಂಗ ಹಾಕಿ ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ. ಕರಿದುಕೊಂಡ ಪೂರಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಬೌಲ್ಗೆ ಹಾಕಿ. ಜೊತೆಗೆ ಏಲಕ್ಕಿ ಪುಡಿ, ಒಣ ಕೊಬ್ಬರಿ ತುರಿ, ಬಾದಾಮಿ, ಕರಿದ ಗೋಡಂಬಿ, ಕುಂಕುಮ ಕೇಸರಿ, ತುಪ್ಪ, ಸ್ವಲ್ಪ ಬಿಸಿ ನೀರು ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿ. ಮಿಕ್ಸಿ ಜಾರ್ಗೆ ಕರಿದ ಪೂರಿ, ಗೋಡಂಬಿ, ಬಾದಾಮಿ ಹಾಕಿ ಪುಡಿ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಹಾಲು, ಪುಡಿ ಮಾಡಿಕೊಂಡ ಪೂರಿ ಮಿಶ್ರಣ, ಸಕ್ಕರೆ, ಕುಂಕುಮ ಕೇಸರಿ ಹಾಕಿ ಮಿಕ್ಸ್ ಮಾಡಿ. ಒಂದು ಬಾಣಲಿಗೆ ತುಪ್ಪ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಹಾಲು ಪೂರಿ ಮಿಶ್ರಣ, ಏಲಕ್ಕಿ ಪುಡಿ, ಸ್ವಲ್ಪ ಹಾಲು ಹಾಕಿ ಕುದಿಸಿ. ಈಗ ಪೂರಿ ಪಾಯಸ, ಪೂರಿ ಲಡ್ಡು ಸವಿಯಲು ಸಿದ್ಧ. ಫಸ್ಟ್ ಲಡ್ಡುನೇ ಇಷ್ಟ, ಲಡ್ಡುನೇ ತಿನ್ಬಿಡ್ತೀವಿ ನಾವು. ತಿನ್ನಿ ಸರ್. ಪೂರಿಯಲ್ಲಿ ಮಾಡಿದಂತ ಲಡ್ಡು. ಲಡ್ಡು ಅದ್ಭುತ ಇದೆ, ಮಾತಾಡಂಗಿಲ್ಲ ಯಾರು. ಈ ಸ್ಟಾರ್ ಜೊತೆಗೆ ಹೋಟ್ಲ್ ಒಂಚೂರು ಖಾರ ಇದ್ದಿದ್ರೆ. ಸ್ಟಾರ್ ಹೋಟ್ಲಿಗೆ ಹೋದ್ರೆ ಏನ್ ಮಾಡ್ತಾರೆ ಅಂದ್ರೆ, ಒಂದೇ ತರ ಸ್ವೀಟ್ನ ತಿನ್ಬೇಕಂದ್ರೆ ಸೋಡಾ ಕೊಡ್ತಾರೆ. ಏನಾದ್ರು ತಿಂದು ಟೇಸ್ಟ್ ಮಾಡ್ಬೇಕಂದ್ರೆ ಒಂದ್ಸರಿ ಸೋಡಾ ಕುಡಿದ್ಬಿಟ್ರೆ ಓಕೆ, ನಾಲ್ಗೆ ಸರಿ ಹೊಟ್ಟೋಗುತ್ತೆ. ಇಷ್ಟೇ ಸೋಡಾ. ಬಿಡಿ, ನಮ್ಮ ಹತ್ರ ಸೋಡಾ ಇಲ್ಲ, ಹೇಳ್ದೆ ನಿಮ್ಗೆ. ಓಕೆ ಸರ್, ಓಕೆ ಸರ್. ಅದು ಗೊತ್ತಾಗ್ತದೆ ಏನೋ ಹಾಕಿದೀವಿ, ಏನ್ ಹಾಕಿದೀವಿ ಅಂತ ಗೊತ್ತಾಗಲ್ಲ. ಈಗ ಮಾಡ್ಕೊಟ್ಬಿಟ್ರೆ ಪಾಯಸನ ಹೇಗೆ ಮಾಡಿರೋದು ಅಂತ ಗೊತ್ತಾಗಲ್ಲ. ಚೆನ್ನಾಗಿದೆ, ಥ್ಯಾಂಕ್ ಯು ಸರ್. ಆಮೇಲೆ ಫಟಾಫಟ್ ಅಂತ ಏನೋ ಮಾಡ್ಬೇಕಲ್ಲ, ನೀವೇನ್ ಮಾಡ್ತೀರಾ? ಫಟಾಫಟ್ ಅಂತ ಈಗ ವಾಂಗಿಬಾತ್ ಮಾಡೋಣ ಸರ್. ಅವೆಲ್ಲ ಅವರೇಕಾಳು ವಾಂಗಿಬಾತ್. ಅವರೇಕಾಳು ವಾಂಗಿಬಾತ್ ಮಾಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು ಸರ್. Thank you, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಾಲಕೃಷ್ಣ ಗುರುಜಿಯವರು, ಖ್ಯಾತ ಸಮೋಹಿನಿ ತಜ್ಞರು. ನಮಸ್ಕಾರ ಗುರುಜಿ. ಬನ್ನಿ ಗುರುಜಿ. ಗುರುಜಿ, ಇನ್ನೊಂದು ವಾರ ಇದೆ ಹಬ್ಬಕ್ಕೆ. ಇವತ್ತು ಸೋಮವಾರ, ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ವೈವಿಧ್ಯಮಯ ಅಡುಗೆಗಳನ್ನ ತೋರಿಸ್ಕೊಡ್ಬೇಕು. ಏನ್ ತೋರಿಸ್ಕೊಡ್ತಾ ಇದ್ದೀರಾ ಇವತ್ತು ಗುರುಜಿ ನೀವು? ಇದು ಬಹಳ ಸಿಂಪಲ್ ಆಗಿರುವಂತಹ ಒಂದು ಸಲಾಡ್. ಓಕೆ, ಸಾಯಂಕಾಲದ ಹೊತ್ತು ಅಥವಾ ರಾತ್ರಿ ಹೊತ್ತು ಊಟ ಬೇಗ ಮಾಡ್ಬಿಟ್ರೆ
ಹಶ್ವಾದ್ರೆ ತಿನ್ನೋದಕ್ಕೆ, ಓಕೆ ಟಿವಿ ಗಿವಿ ನೋಡ್ತಾ ಸುಮ್ಮನೆ ಕುರ್ಕೋದಕ್ಕೆ. ಓಕೆ ಇದು ವೆರಿ ಬ್ಯೂಟಿಫುಲ್, ವೆರಿ ಸಿಂಪಲ್. ಓಕೆ. ಯೂಶಲಿ ಎಷ್ಟು ಗಂಟೆಗೆ ಊಟ ಮಾಡ್ತೀರಾ ಗುರುಜಿ ನೀವು? 6:15, 6:30. ಅಷ್ಟೇ, ರಾತ್ರಿ ಏನಿಲ್ಲ, ನೆಕ್ಸ್ಟ್ ನಾಳೆ ಬೆಳಗ್ಗೆನೇನಾ? ಮಧ್ಯಾಹ್ನ ಗುರುಜಿ? ಮಧ್ಯಾಹ್ನ 1 ಗಂಟೆ. ಟಿಫನ್ 7:30. 7:30 8 ಗಂಟೆಗೆ. 6:15 ಆದ್ಮೇಲೆ ಈ ತರ ಬೇಕಾಗುತ್ತೆ. ಈಗ 7 9 ಗಂಟೆ ಬೇಕಾಗುತ್ತೆ ಏನಿಲ್ಲ, ಜನರಲ್ ಯಾರಿಗಾರು ಬೇಕಾದ್ರೆ ಮಾಡ್ಕೊಂಡು ತಿನ್ಬಹುದು. ಏನ್ ಗುರುಜಿ ಇದು? ಏನ್ ತಿನ್ಬೋದು? ಇದು ಆಪಲ್ ಸಲಾಡ್. ಓಕೆ. ಆಪಲ್ ನ ಸಿಪ್ಪೆ ತೆಗೆದು, ಆಕ್ಚುಲಿ ಐ ಡೋಂಟ್ ಲೈಕ್, ಸಿಪ್ಪೆ ಇರಬೇಕು, ಓಕೆ. ಬಟ್ ತುಂಬಾ ಜನ ಇಷ್ಟಪಡಲ್ಲ. ಅದು ಬಾಯಿ ಸಿಗ್ತಾ ಇರುತ್ತೆ, ಸರಿ ಇರಲ್ಲ. ಸಲಾಡ್ ಅಲ್ಲಿ ಜಾಸ್ತಿ ಅಗಿಬೇಕು, ಅಲ್ಲಿಗೆಲ್ಲ ಅಯ್ಯೋ ಪಾಪ ಅದಕ್ಕೋಸ್ಕರ ಓಕೆ ತೆಗೆದುಕೊಂಡು ತಂದಿದ್ದೀನಿ. ಬಟ್ ಐ ಪ್ರಿಫರ್ ಟು ಹ್ಯಾವ್ ದಿ ಸ್ಕಿನ್ ಆನ್ ಇಟ್. ಓಕೆ. ಸೊ ಅಲ್ಲ, ಇವಾಗ ನಮ್ಗೆ ಅದೇ ಸ್ಕಿನ್ ಏನಂದ್ರೆ ಅದಕ್ಕೆ ನಾವು ವ್ಯಾಕ್ಸ್ ಹಾಕಿರ್ತಾರಂತೆ, ಮಣ್ಣು ಮಸಿ ಇಟ್ಟಿರ್ತಾರಂತೆ, ಅದು ಇದಕ್ಕಿಂತ ಡೇಂಜರ್. ಅದು ತೆಗೆದ್ಬಿಡದೆ ವಾಸಿ. ಅಷ್ಟೇ, ಈಗಿನ ಕಾಲದಲ್ಲಿ ಸ್ಕಿನ್ ತೆಗಿಯೋದೇ ಒಳ್ಳೇದೇನೋ. ಹೌದೌದು, ಎಲ್ಲದಕ್ಕೂ ಹಂಗೆ ಆಗ್ಬಿಟ್ಟಿದೆ. ಇನ್ಫ್ಯಾಕ್ಟ್ ಒಂದಿನ ತೋರಿಸ್ತೀನಿ, ಆಪಲ್ ಅಲ್ಲಿ ಎಷ್ಟು ವ್ಯಾಕ್ಸ್ ಸ್ಕ್ರೇಪ್ ಮಾಡ್ಬೋದು ಅಂತ ಒಂದು ತೋರಿಸೋಣ. ಯಾವ್ದು ನೋಡೋದು, ಯಾವ್ದು ನೋಡದೆ ಬಿಡೋದು, ಅಷ್ಟು ನೀಟಾಗಿ ತೋರಿಸಿದಾರೆ ಅಂದ್ರೆ ಅವ್ನಿಗೆ. ಆ ಗೊಂಚಲ್ಲಿ ಹಿಡ್ಕೊಳ್ತಾ ಇದ್ದ ನಿಂಗೆ ಸ್ಪ್ರೇ ತಗೊಳ್ತಾರೆ, ರೆಡ್ ಕಲರ್ ಸ್ಪ್ರೇ ತಗೊಂಡು ಹಿಂಗ್ ಹೊಡಿತಾನೆ ಅಂತ. ರೆಡ್ ಆಗ್ಬಿಡ್ತಾ ಇದೆ. ಜನಕ್ಕೆ ನೋಡಿದ ತಕ್ಷಣ ರೆಡ್ ಸಖತ್ತಾಗಿದೆ ತಗೊಂಡ ಅಂತಾರೆ. ಏನಾದ್ರು ದೇಹ ಸೇರಿ ಕರಳೆಲ್ಲ ಎಲ್ಲಿಗೋಗ್ಬೇಕು ಪಾಪ. ಲಿವರು, ಕರಳು. ಹಣ್ಣು ತಿನ್ಬೇಕು ಅಂತೀವಿ, ಹಣ್ಣು ನೋಡಿದ್ರೆ ಹಿಂಗ್ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ತರಕಾರಿ ನೋಡಿದ್ರೆ ಆ ಹಸಿರು ಕಲರ್ ಹಾಕಿ ಹಿಂಗ್ ಹಾಕಿ ಇನ್ನ ಕೊತ್ತಂಬರಿನ ಡ್ರೈನೇಜ್ ವಾಟರ್ ಬೆಳಿತಾರೆ. ಏನು ಯಾವ್ದು ಆರೋಗ್ಯನೋ, ಯಾವ್ದ್ರಲ್ಲಿ ಆರೋಗ್ಯ ಇಲ್ವೋ ಕೇಳಿದ್ರೆ ಬೆಂಗಳೂರಿಗಿಂತ ದೂರ ಯಾವ್ದಾರ ಸಣ್ಣ ಹಳ್ಳಿಗೆ ಹೋಗ್ಬಿಟ್ಟು 1 ಎಕರೆ ಜಾಗ ತಗೊಂಡ್ಬಿಟ್ಟು ಸಹಜ ಕೃಷಿ ನಾವು ಬೆಳ್ಕೊಂಡು ತಿಂತಾ ಇರೋದು ವಾಸಿ. ಆಪಲ್ ಸಲಾಡ್ ಬೇಕಾಗುವ ಸಾಮಗ್ರಿಗಳು: ಸೇಬು, ನಿಂಬೆಹಣ್ಣು, ಹಸಿ ಮೆಣಸಿನಕಾಯಿ, ಉಪ್ಪು. ಶುರು ಮಾಡೋಣ. ಏನ್ ಕೊಡ್ಲಿ ಗುರುಜಿ ಫಸ್ಟ್ ನಿಮಗೆ? ಒಂದು ಮಿಕ್ಸಿಂಗ್ ಬೌಲ್. ಆಪಲ್ಗೆ ನಿಂಬೆಹಣ್ಣು ರಸ ಹಾಕೋಣ. ಇದೆಲ್ಲ ಪರ್ಸನಲ್ ಟೇಸ್ಟ್, ಜಾಸ್ತಿ ಕಮ್ಮಿ ಯಾವ್ದು ಹೇಗೆ ಬೇಕೋ ಹಾಗೆ ಹಾಕೊಳ್ಳಿ. ಖಾರ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ, ಸ್ವಲ್ಪ ಹಾಕಿ ಉಪ್ಪು ಹಾಕಲ್ಲ, ಹಾಕ್ತೀನಿ ಸ್ವಲ್ಪ ಬೇಕಾಗುತ್ತೆ. ಒಂದು ಸ್ವಲ್ಪ ಹೌದು, ಆ ನಿಂಬೆಹಣ್ಣು ಬಿದ್ರು ಚೆನ್ನಾಗಿರುತ್ತೆ ಆಪಲ್ಗೆ, ತುಂಬಾ ಚೆನ್ನಾಗಿರುತ್ತೆ. ಹೌದು, ಅದು ಖಾರವಾಗಿ ಬಹಳ ಚೆನ್ನಾಗಿರುತ್ತೆ. ಇದನ್ನ ನನ್ನ ಕಸಿನ್ ಡಾಕ್ಟರ್ ಶಾಂತರಾಜ್ ಅಂತಿದ್ದಾರೆ, ಅವರ ವೈಫ್ ತೋರಿಸೋದು ಪೂರ್ಣಿಮಾ ಶಾಂತರಾಜ್ ಅಂತ. ಅವ್ರ ಮನೆಗೆ ಹೋಗಿದ್ದಾಗ ಮಾಡಿಕೊಟ್ಟಿದ್ರು. ಸೊ ಡಾಕ್ಟ್ರಿಗೂ ಮೋಸ್ಟ್ಲಿ ಮಾಡಿ ಕಳಿಸ್ತಾರೆ, 4 ಗಂಟೆಗೆ ತಿನ್ಕೊಳ್ಳಿ ಪಾಪ ಎಲ್ಲಾರು ಇದ್ರೆ ಅಂತ. ಸೊ ಆಪಲ್ ಸಲಾಡ್. ಓಕೆ, ಆಪಲ್ ಸಲಾಡ್ ಮಾಡಿ ಕೊಟ್ಟಿದ್ದಾರೆ ಗುರುಜಿ ಅವರು. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಸಲಾಡ್ ಮಾಡ್ಕೊಳ್ಳಿ. ಆಪಲ್ ಸಲಾಡ್ ಮಾಡುವ ವಿಧಾನ: ಒಂದು ಬೌಲ್ಗೆ ಕಟ್ ಮಾಡಿದ ಸೇಬಿನ ಹಣ್ಣು, ನಿಂಬೆ ರಸ, ಹಸಿ ಮೆಣಸಿನಕಾಯಿ, ಖಾರ, ಉಪ್ಪು ಹಾಕಿ ಕಲಸಿದರೆ ಆಪಲ್ ಸಲಾಡ್ ರೆಡಿ ಟು ಈಟ್. ಓಕೆ ಗುರುಜಿ, ಟೇಸ್ಟ್ ಮಾಡೋಣ. ಖಾರವಾದಂತ ಆಪಲ್, ಹಸಿ ಖಾರ ಇದು ಒಂಥರ ಮಜಾ ಕೊಡೋದು, ಒಂಥರ ರುಚಿ. ಟ್ರೈ ಮಾಡೋದು ಚೆನ್ನಾಗಿ, ಅದ್ಭುತ ಇದೆ. ಜೊತೆಗೆ ಒಬ್ರು ಮಾತಾಡಕ್ ಬೇರೆ ಕಾಯ್ತಾ ಇದ್ದಾರೆ. ಹಲೋ ಹಲೋ, ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ. ನನ್ನ ಹೆಸರು ಧನಲಕ್ಷ್ಮಿ ಮುರಳೀನಾ. ಓಕೆ ಧನಲಕ್ಷ್ಮಿ ಅವರೇ, ಬಾಲಕೃಷ್ಣ ಗುರುಜಿ ಅವರು ಇಲ್ಲಿ ಕಾಯ್ತಾ ಇದ್ದಾರೆ, ಮಾತಾಡಬಹುದು, ಮಾತಾಡಿಮ್ಮ. ನಮಸ್ಕಾರಮ್ಮ, ಹೇಳಮ್ಮ. ನಮಸ್ಕಾರ ಗುರುಜಿ, ನಮಸ್ಕಾರ. ಹೇಳ್ತಾಯಿ. ನನ್ನ ಹೆಸರು ಧನಲಕ್ಷ್ಮಿ ಅಂತ. ಓಕೆ. ನನ್ಗೆ 30 ವರ್ಷ ಆಗಿದೆ, ಇನ್ನ ಮದ್ವೆ ಆಗಿಲ್ಲ. ನಂಗೆ ಒಂದ್ 7-8 ತಿಂಗಳಿಂದ ತುಂಬಾ ಭಯ ಅಂದ್ರೆ ಭಯ, ತುಂಬಾ ಹೇಳಕ್ಕೆ ಆಗಲ್ಲ. ನಂಗ್ ಮನೇಲೂ ಇರಕ್ ಆಗ್ತಾ ಇಲ್ಲ, ಹೊರಗಡೆನೂ ಇರಕ್ ಆಗಲ್ಲ, ಎಲ್ಲೋದ್ರೂ ಭಯ ಅನ್ಸುತ್ತೆ. ಆಮೇಲೆ ಇದು ಏನಾದ್ರು ಸಾವಿನ ಸುದ್ದಿ ಕೇಳಿದ್ರೆ, ಮತ್ತೆ ಟಿವಿಲಿ ಆತರ ಸಾವಿನ ಸುದ್ದಿ ಬಗ್ಗೆ ಏನಾದ್ರು ತೋರಿಸಿದ್ರು ತುಂಬಾ ಭಯ ಆಗುತ್ತೆ. ನೈಟ್ ಎಲ್ಲ ನಿದ್ದೆ ಬರಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಮೈಂಡ್ ಫ್ರೆಶ್ ಇರಲ್ಲ ನನ್ಗೆ, ಅದೇ ಟೆನ್ಷನ್ ಇರುತ್ತೆ. ಆಮೇಲೆ ಏನಾದ್ರು ಹುಚ್ಚಿ ಆಗೋಗ್ತೇನೋ ಅನ್ನೋ ತರ ಇನ್ನೂ ಫೀಲಿಂಗ್ ಬಂದ್ಬಿಡುತ್ತೆ. ಆ ತರ ಸಿಚುವೇಶನ್ ಆಗಿ ಅಂತದ್ ನೋಡಿದ್ರೆ ಇನ್ನ ಜಾಸ್ತಿ ಭಯ ಸ್ಟಾರ್ಟ್ ಆಗ್ತದೆ.
ನಿದ್ದೆನೆ ಬರಲ್ಲ ನೈಟ್ ಎಲ್ಲ. ಓಕೆ ಅಮ್ಮ. ಅಮ್ಮ, ಇದರ ಸಿಂಪ್ಟಮ್ಸ್ನ ನೋಡಿದ್ರೆ ಇದು ಟಿಪಿಕಲ್ ಕೇಸ್ ಆಫ್ ಪೊಸೆಷನ್, ಪ್ರೇತಬಾಧೆ ಆಗಿದೆಯಮ್ಮ. ಇದನ್ನ ಸರಿ ಮಾಡ್ಕೊಳಕ್ಕಾಗತ್ತೆ. ಇದು ಭಾಳ ಮಾಮೂಲಿ ತೊಂದರೆ ಇದು. ಅಂದರೆ ನಿಮಗೆ ಎಷ್ಟು ಬಾಧೆ ಇದೆ ಅಂತ ನಂಗೆ ಅರ್ಥ ಆಗುತ್ತೆ. ಬಟ್ ಈ ಥರ ತೊಂದರೆ ಇರೋರು ತುಂಬ ಜನ ಬರ್ತಾರಮ್ಮ. ಸುಲಭವಾಗಿ ಸರಿ ಮಾಡ್ಕೋಬೋದು. ಇದಕ್ಕೆ ಇಬ್ಬರು ಸಹಾಯಕರು ಬೇಕೇ ಬೇಕು. ನೀನು ಮತ್ತು ಇಬ್ಬರು ಸಹಾಯಕರು, ಒಟ್ಟು 3 ಜನ 3.5 ದಿವಸದ ಕ್ಲಾಸ್ ಕಲ್ತ್ಕೊಳ್ಳಿ. ನಾನು ಅಲ್ಲಿ ಹೇಳ್ಕೊಡ್ತೀನಿ. ಪ್ರೇತ ನಿಮಗೆ ನೀವೇ ತೆಕ್ಕೊಳ್ಳೋದು ಹೇಳ್ಕೊಡ್ತೀನಿ. ಅದನ್ನ ಪ್ರಯೋಗ ಮಾಡ್ಕೊಳ್ಳಿ. ಅಕಸ್ಮಾತ್ ಸರಿ ಹೋಗದಿದ್ರೆ ಆವಾಗ ನಂತರ ಬಂದರೆ ನಾನು ತೆಗೆಸ್ಕೊಡ್ತೀನಿ. ಇದು ಕಂಪ್ಲೀಟ್ ಸರಿ ಹೋಗುತ್ತೆ. ಇದ್ರ ಜೊತೆ ನೀವು ಮನೇಲೇ ಒಂದು ಕೆಲಸ ಮಾಡ್ಬೋದು. ಮಿಮ್ಯುಲಸ್ ಅಂತ ಫ್ಲವರ್ ರೆಮಿಡಿನಲ್ಲಿ ಸಿಗುತ್ತೆ. ಮಿಮ್ಯುಲಸ್ ಅಂತ ಜೊತೆಗೆ ಆಸ್ಪಿನ್ ಅಂತಾನೂ ಬರುತ್ತೆ. ಆಸ್ಪೆನ್ ಅಂತ. ಈ ಎರಡನ್ನು ಹೋಮಿಯೋಪತಿ ಅಂಗಡಿಯಲ್ಲೂ ಸಿಕ್ಕತ್ತೆ ಅಥವಾ ನಮ್ಮಲ್ಲೂ ಸಿಕ್ಕತ್ತೆ. ಇದನ್ನ ನೀವು ನೀರ್ ಜೊತೆ ಮಿಕ್ಸ್ ಮಾಡಿ ಆಗಾಗ ಕುಡಿತಾ ಇದ್ರೆ ಈ ರೀತಿ ಭಯ ಕಮ್ಮಿ ಆಗ್ತಾ ಹೋಗ್ತಾ ಬರುತ್ತೆ. ಆದರೆ ಪರ್ಮನೆಂಟ್ ಆಗಿ ಹೋಗ್ಬೇಕಾದ್ರೆ ನಿಮ್ಮ ದೇಹದಲ್ಲಿರುವಂತಹ ಪ್ರೇತಾತ್ಮಗಳನ್ನ ತೆಕ್ಕೋಬೇಕಾಗತ್ತೆ. ಅದು ತಗೊಂಡು ನಿಮ್ಮ ಚಕ್ರಗಳನ್ನ ಎನರ್ಜೈಸ್ ಮಾಡ್ಕೊಂಡಾಗ ನಿಮ್ಗೆ ಇಂತಹ ತೊಂದರೆಗಳು ಮುಂದೆ ಬರ್ದಿರೋದಕ್ಕೂ ಪ್ರಿವೆಂಟ್ ಮಾಡ್ಕೊಳಕ್ಕೂ ಆಗತ್ತೆ. ಇದು ಸರಿ ಮಾಡ್ಕೊಳಕ್ಕಾಗತ್ತೆ. ಧೈರ್ಯವಾಗಿರೋ ತಾಯಿ, ಒಳ್ಳೇದಾಗಿ. ಬೆಳಿಗ್ಗೆ ಎದ್ದ ತಕ್ಷಣ ಮೈಂಡ್ ಫ್ರೆಶ್ ಇರಲ್ಲ, ಯಾವ ಕೆಲ್ಸಕ್ಕೂ ಇದಾಗುತ್ತೆ. ನಂಗೆ ಅರ್ಥ ಆಯ್ತು. ಒತ್ತಡ ಜಾಸ್ತಿ ಇರುತ್ತೆ ಅಮ್ಮ. ಇದು ಸ್ವಲ್ಪ ತಾಳ್ಮೆಯಿಂದ ಇರು, ಎಲ್ಲವೂ ಸರಿ ಹೋಗ್ತಾ ಬರುತ್ತೆ. ನಾನು ಹೇಳ್ದಂಗೆ ಮಾಡಮ್ಮ, ಒಳ್ಳೇದಾಗತ್ತೆ. ಆಯ್ತು ಧನಲಕ್ಷ್ಮಿ ಅವರೇ, ನೋ ಪ್ರಾಬ್ಲಮ್, ಒಳ್ಳೇದಾಗುತ್ತೆ. ಡೋಂಟ್ ವರಿ. ಒಳ್ಳೇದಾಗಕ್ಕೆ ಏನು ಮಾಡ್ಕೋಬೋದು. ಬಾಲಕೃಷ್ಣ ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮ. ಇವತ್ತಿನಿಂದ ಇನ್ನು 1 ವಾರಗಳ ಕಾಲ ವರಮಹಾಲಕ್ಷ್ಮಿ ಹಬ್ಬ ತನಕ ಹಬ್ಬದ ವಿಶೇಷವಾದ ಅಡುಗೆಗಳನ್ನ ಮಾಡಿ ತೋರಿಸುವಂತಹ ವಾರ ಇವತ್ತು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಾವು ಸಹ ಸೂಪರ್ ಆಗಿ ಅಡುಗೆ ಮಾಡ್ತೀವಿ ಅಂತ ಇದ್ದಾರೆ. ನಮಸ್ಕಾರ. ಏನ್ ನಿಮ್ಮ ಹೆಸರು? ತ್ರಿಶಿಲಾ ಸಗರಿ. ತ್ರಿಶಿಲಾ ಸಗರಿ. ಯಾವ್ರು ನೋಡಿ ನೀವು? ದಾವಣಗೆರೆ ಹತ್ರ ಹರಪನಹಳ್ಳಿ. ನೀನು ಓಕೆ. ಏನ್ ಮಾಡ್ತಾ ಇದೀರಿ ನಮ್ಮ ಕಾರ್ಯಕ್ರಮದಲ್ಲಿ? ನಂದು 1 ಮಂತ್ ಆಯ್ತು MBA ಕಂಪ್ಲೀಟ್ ಆಗಿದೆ. ಧಾರವಾಡಲ್ಲಿ SDM CT ಧಾರವಾಡ ಅಲ್ಲಿ ಕಂಪ್ಲೀಟ್ ಆಯ್ತು. ಓಕೆ. ಜೈನರು ಅಲ್ಲೇ ಹೋಗಿ ಓದ್ಬಿಟ್ಟು ವಾಪಸ್ ಬಂದಿದ್ದೀರಾ? ಓಕೆ. ಏನ್ ಮಾಡ್ತಾ ಇದೀರಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ? ಇವತ್ತು ಆಲೂ ಪನ್ನೀರ್ ಕೋಫ್ತಾ ಕರಿ. ಆಲೂ ಪನ್ನೀರ್ ಕೋಫ್ತಾ ಕರಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳ್ಬಿಡ್ರಿ. ಆಲೂ ಪನ್ನೀರ್ ಕೋಫ್ತಾ ಕರಿ ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ, ಪನ್ನೀರ್, ಗೋಡಂಬಿ, ಚೀಸ್, ಟೊಮ್ಯಾಟೊ, ಈರುಳ್ಳಿ, ಕಾಳು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಎಲೆ, ಜೀರಿಗೆ, ಸಕ್ಕರೆ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ಕಸೂರಿ ಮೇಥಿ, ಫ್ರೆಶ್ ಕ್ರೀಮ್, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ನಾನು? ನಾವು ಕುಕ್ಕರ್ ಇಟ್ಬಿಡೋಣ. ಫಸ್ಟ್ ಕುಕ್ಕರ್ ಯಾಕ್ರಿ? ಬಾಯ್ಲ್ ಮಾಡ್ಕೊಳ್ಳೋಣ. ಏನ್ನ? ಆನಿಯನ್ ಮತ್ತೆ ಟೊಮ್ಯಾಟೋಸ್ನ. ಓಕೆ, ಶುರು ಮಾಡೋಣ. ಓಕೆ. ಫಸ್ಟ್ ಗ್ಲಾಸ್, ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕೋಣ. ಓಕೆ. ಆಮೇಲೆ ಇದಕ್ಕೆ 3 ಟೊಮ್ಯಾಟೋಸ್ ಹಾಕ್ತಾ ಇದ್ದೀನಿ. ಓಕೆ. ಫಸ್ಟ್ ಟೊಮ್ಯಾಟೊ, ಆಮೇಲೆ ಆನಿಯನ್ಸ್. ಆಮೇಲೆ ಮತ್ತೆ ಕ್ಯಾಶ್ಯೂಸ್ನ 1 ಅವರ್ ಮುಂಚೆ ನಾನು ನೆನೆಸಿಟ್ಟಿದ್ದೀನಿ. ಓಕೆ. ಥಿಕ್ನೆಸ್ ಬರೋದಕ್ಕೆ. ಓಕೆ. ಎಷ್ಟು ವಿಷಲ್ ಕೂಗಿಸ್ಕೋಬೇಕು? 1 ವಿಷಲ್ ಸಾಕು. 1 ವಿಷಲ್ ಸಾಕಾ? ಇದು ಕ್ಯಾಪ್ ಹಾಕೋಣ. 1 ವಿಷಲ್ ಸಾಕಂತೀರಾ? ಸಾಕು. ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ? 1 ಪ್ಯಾನ್ ಇಡೋಣ. ಒಂದು ಸೈಡ್ ಪ್ಯಾಟೀಸ್ ಮಾಡ್ಕೊಂಡ್ಬಿಡೋಣ ಅಂತ. ಇದು ಈ ಕಡೆ ಇಟ್ಕೋಣ. ವಿಷಲ್ ಈ ಕಡೆ ಕೂತ್ಕೊಳ್ಳಿ. ಸ್ಲೋ ಮಾಡಿ. ಒಂದು ಬೌಲ್ ಬೇಕು, ಸ್ಮಾಲ್ ಬೌಲ್. ನೋಡಿ, ಬೌಲ್ಗೀಗ ಪೊಟ್ಯಾಟೋಸ್, ಬೇಯಿಸಿರೋಂಥ ಆಲೂಗಡ್ಡೆ. ಇದಕ್ಕೆ 2 ಸ್ಪೂನ್ ಇಲ್ಲ 3 ಸ್ಪೂನ್ ಚೀಸ್ ಹಾಕೋಣ. ಹಾಕ್ಬಿಡಿ. ಆಮೇಲೆ ಪನ್ನೀರ್. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ಹಾಕ್ಬಿಡಿ. ಇದಕ್ಕೆ ಎಣ್ಣೆ ಹಾಕ್ಬೇಕಾ? ಹೌದು, ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೆ ಸ್ವಲ್ಪ ನನಗೆ ಪೆಪ್ಪರ್ ಪೌಡರ್ ಹಾಕಿ. ಪೆಪ್ಪರ್ ಪೌಡರು, ರವಿ ಅವರ ಕಾಳು ಮೆಣಸಿನ ಪುಡಿ. ಸಾಕು. ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ. ಅಪ್ಪ ಅಮ್ಮ ಎಲ್ಲ ದಾವಣಗೆರೆ ಹತ್ರ ಇದ್ದಾರಾ? ಹೌದು, ಹರಪನಹಳ್ಳಿಯಲ್ಲೇ. ಎಷ್ಟು ಜನ ಮಕ್ಕಳು ನಿಮ್ಮ ಅಪ್ಪ ಅಮ್ಮಗೆ? 4 ಹೆಣ್ಣು. ಹೌದೇನು? ಹೌದು. ವೆರಿ ಗುಡ್. ನೀವು ಎಷ್ಟನೇ ಪೀಸು? ಥರ್ಡ್ ಮಾಸ್ಟರ್ ಪೀಸಾ? ಇದನ್ನ ರೌಂಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡೋಣ. ಓಕೆ. ಕಾದಿದೆ ಅನ್ಸುತ್ತೆ ಎಣ್ಣೆ. ಹಾಕಿ. ಸ್ಲೋ ಅಲ್ಲೇ ಇರಲಿ. ಹಾಕಿ ಹಾಕಿ.
ಸಾಕಲ್ಲ ಆಫ್ ಮಾಡೋದ ಪರವಾಗಿಲ್ಲ ಇನ್ನೂ ಕೂಗಿಸೋದ ನಡೆಯುತ್ತೆ. 1 ಶೀಟಿ ಸಾಕು, 1 ವಿಷಯ. 1 ಶೀಟಿ ಸಾಕು ಬಿಡ್ರಿ. ಎಷ್ಟು ವರ್ಷ ಧಾರವಾಡದಲ್ಲಿ ಓದಿದ್ದು? 2 ವರ್ಷ. ಏನ್ ಬಿಕಾಮ್ ಮುಗಿಸಿ MBA. BBM ಮುಗಿಸಿ MBA MBA. ಸ್ವಲ್ಪ ಜಾಸ್ತಿ ಮಾಡಿ. ಜಾಸ್ತಿ. ಇದೇ ಶೇಪ್ ಇದು? ರೌಂಡ್. ಏನಕ್ಕೆ ಚೆನ್ನಾಗಿರುತ್ತೆ ಗ್ರೇವಿ? ಪರಾಟಾಸಿಗೆ ತಿನ್ಬೋದು, ಚಪಾತಿ, ನಾನ್, ಕುಲ್ಚಾ. ಜೋಳದ ರೊಟ್ಟಿ ಮಾಡ್ತೀರಿ ನೀವು? ಜೋಳದ ತರ್ತೀರಾ? ತರ್ತೀವಿ. ತುಂಬಾ ಇಂಟ್ರೆಸ್ಟ್ ಇದೆ ಕುಕಿಂಗ್ ಅಲ್ಲಿ. ಮಾತ್ರ ಏನ್ ಮಾಡ್ತಾರೆ ನಿಮ್ ತಂಗಿ? ಅವಳು BE ಮಾಡ್ತಾ ಇದ್ದಾಳೆ ಧಾರವಾಡಲ್ಲೇ. ಧಾರವಾಡದಲ್ಲಿ? ಎಲ್ಲ ಧಾರವಾಡಕ್ಕೆ ಹೌದು, ಎಲ್ಲ ಫ್ಯಾಮಿಲಿ ಎಲ್ಲ ಧಾರವಾಡಲ್ಲೇ ಓದಿರೋದು. ಹೌದಾ? ಅಕ್ಕನೂ ಧಾರವಾಡಲ್ಲೇ ಓದಿದ್ರು. ಇಬ್ರು ಹಾಕ್ದಿರುವೆ? ಇಬ್ರು ಹಾಕ್ತಿರಿಗೆ ಮದುವೆ ಆಗಿದ್ಯಾ? ಇಬ್ರು ಅಕ್ಕ. ನೀವೇ ಮಾಸ್ಟರ್ ಪೀಸ್. ನೆಕ್ಸ್ಟ್ ಯಾವ ಮದುವೆ? ಇನ್ನ ಲೇಟ್, ಈಗ ಇಲ್ಲ. 1-2 ವರ್ಷ ಕೆಲಸ ಮಾಡಿದ್ಮೇಲೆ. ಹೌದು. ಆಲೂಗಡ್ಡೆ, ಚೀಸು, ಪನ್ನೀರ್ ಹಾಕಿರುವಂಥದ್ದಲ್ವಾ? ತಂದೆಯವ್ರು ಏನ್ ಮಾಡ್ತಾ ಇದ್ರು? ಬಿಸ್ನೆಸ್ ಇದೆ, ಹಾರ್ಡ್ವೇರ್ ಬಿಸ್ನೆಸ್ ಇದೆ. ಊರಲ್ಲೇ? ಹರಪನಹಳ್ಳಿಲ್ಲ? ಹೌದು. ಬೆಂಗಳೂರಲ್ಲಿ ಜಾಬ್ ಮಾಡೋದ? ಧಾರವಾಡದಲ್ಲಿ ಸಿಕ್ಕಿದ್ರೆ ಧಾರವಾಡದಾಗ ಮಾಡೋದು? ಇಲ್ಲ, ಬ್ಯಾಂಗ್ಳೂರಲ್ಲೇನೆ. ಬೆಂಗಳೂರಲ್ಲೇನಾ? ಚೆನ್ನಾಗಿದೆ ಅನಿಸ್ತಾ ಬೆಂಗಳೂರು? ಚೆನ್ನಾಗಿದೆ. ಅಕ್ಕ ಇದ್ದಾರೆ, ಪ್ರಾಬ್ಲಮ್ ಇಲ್ಲ ಇಲ್ಲ ಅಲ್ಲ? ಇಬ್ರು ಹಾಕ್ತಿರು ಬೆಂಗಳೂರಲ್ಲೇ ಇದ್ದಾರಾ? ಹೌದು. ಆಲೂಗಡ್ಡೆ, ಪನ್ನೀರ್ ಓಕೆ. ಚೀಸ್ ಹಾಕಿದ್ದು ನಿಮಗೆ ಮೆತ್ತಿಗೆ ಬರ್ತಾ ಇದೆ, ಗಟ್ಟಿ ಬರ್ತಾ ಇಲ್ಲ. ಚೀಸ್ ಬೇರೆ ಆಗಿದೆ ಇದು. ಸಾಕು ಬಿಡಿ. ಸಾಕು. ಇನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಏನ್ ಬೇಕು? ಒಂದು ಪ್ಯಾನ್ ಕೊಡಿ. ಏನಕ್ಕೆ? ಗ್ರೇವಿ ಮಾಡ್ಕೊಳ್ಳೋಣ. ಸಾಕದು? ಸಾಕು. ಇದಕ್ಕೆ ಆಯಿಲ್ ಹಾಕಿ, 3 ಟೇಬಲ್ ಸ್ಪೂನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ LDN ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾದಿದೆ, ಸ್ವಲ್ಪ ಜೀರಿಗೆ ಹಾಕೋಣ. ಓಕೆ. ಜೀರಿಗೆ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಸಾಕು. ಇದಕ್ಕೆ ಪಲಾವ್ ಎಲೆ ಹಾಕೋಣ. ಓಕೆ. ಸಿಮ್ಮಲ್ಲಿ ಇರಲಿ. ಇದು ಆಫ್ ಮಾಡ್ಕೊಂಬಿಡಿ. ಇದು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಇದೇನು ಮಾಡ್ತೀರಾ? ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಇದು ಆಫ್ ಮಾಡ್ಬಿಡ್ಲಾ? ಮಾಡಿ. ಸಿಪ್ಪೆ ಬೇಡವಾ? ಸಿಪ್ಪೆ ಬೇಡ. ಸಿಪ್ಪೆ ತಿನ್ನಂಗಿಲ್ಲ ನೀವು? ಅದು ಹೇಳಿ. ಬಾಯಲ್ಲಿ ಬರುತ್ತೆ ಆಮೇಲೆ ತಿನ್ಬೇಕಾದ್ರೆ, ಅದಕ್ಕೆ ಸಿಪ್ಪೆ ತೆಗೆ. ಬೇಯಿಸ್ಕೊಂಡಿರುವಂತ ಕುಕ್ಕರ್ಲಿ ವಿಜುವಲ್ ಹಾಕ್ಸಿರುವಂತದ್ದು ಏನ್ರಿ? ವಿಜುವಲ್ ಕುಗ್ಸಿರೋದೆ. 1 ಶೀಟಿ ಕುಗ್ಸಿದೀವ್ರಿ. ಅದ್ರಲ್ಲಿ ಏನಿದೆ? 2 ಟೊಮೆಟೊ ಇದೆ, 2 ಈರುಳ್ಳಿ ಇದೆ, ಸ್ವಲ್ಪ ಕ್ಯಾಶ್ಯೂ ನಟ್ ಇದೆ. ಹಾಕೇನ? ಹಾಕಿ. ಆಗಿದೆ. ಏನ್ ಮಾಡೋಣ ಗ್ಯಾಸ್ ಈಗ? ಹಚ್ಚಿ. ಓಕೆ. ನೀವೇನ್ ಮಾಡ್ಬೇಕು? ಕರೆಕ್ಟ್ ಆಗಿ ಜ್ಞಾಪಿಸ್ಕೊಳ್ಳಿ. ನಿಮ್ಮ ಅಕ್ಕನ ಫೋನ್ ಮಾಡಿ ತಿಳ್ಕೊಳ್ಳಿ. ಇಲ್ಲ, ಬರುತ್ತಾ? ಮಾಡಿ. ಏನ್ ಬೇಕು ಇವಾಗ? ಈಗ ಇದು ಕಾಯಿಲಿ. ಇದು ನೆಕ್ಸ್ಟ್ ಇದಕ್ಕೆ ಹಾಕ್ಬಿಡ. ಇದೇನೋ ತಂದಿದಿಲ್ಲ, ಏನಕ್ಕೆ ತಂದ್ರಿ? ಕಾರ್ನ್ ಫ್ಲೋರ್. ಇನ್ನ ಕೆಲಸ ಇದೆಯಾ? ಅದು ಕೆಲಸ ಇದೆಯಾ ಅಥವಾ ಮುಗಿದಿದೆಯಾ? ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ಹಾಕ್ಬೇಕಾ? ಸರಿ, ಹೋಯ್ತು. ಹಾಕಿ. ಕಾದಿದೆ. ಇದೇನು ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಪೇಸ್ಟ್, ಗ್ರೇವಿ, ಇದನ್ನೆಲ್ಲ ಇದಕ್ಕೆ ಹಾಕ್ಬಿಡ. ಸ್ಲೋ ಬೇಯಿಸ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಂಡು ಅದನ್ನ ರುಬ್ಕೊಂಡು ಈಗ ಎಣ್ಣೆಲಿ ಫ್ರೈ ಮಾಡ್ತಾ ಇದೀವಿ. ಅದನ್ನ ಹಾಕೋಬೋದು ನೋಡಿ. ಇದು ಸ್ವಲ್ಪ ಹಾಕ್ಬೇಕು. ಫ್ರೈ ಮಾಡಿ, ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ. ಸುಶೀಲಾ, ಇದೇನ್ರಿ ಇದು ಒಡೆ ತರ ಆಗ್ಬಿಟ್ಟಿದೆ? ಅದು ಇದನ್ನ ಮನೇಲಿ ಟ್ರೈ ಮಾಡಿದ್ರಾ? ಹೌದು. ಯಾರು ಕೊಟ್ಟಿದ್ರಿ? ಎಲ್ಲರೂ ತಿಂದಿದ್ದಾರೆ. ನಿಮ್ಮ ಅಕ್ಕ ತಿಂದಿದ್ದಾರಾ? ಏನ್ ನಿಮ್ಮ ಅಕ್ಕನ ಹೆಸರು? ಕೋಮಲ್. ಕೋಮಲ್, ಏನ್ರಿ ಚೆನ್ನಾಗಿ ಮಾಡಿದ್ರಾ ನಿಮ್ ಸಿಸ್ಟರ್? ಓಹೋ, ಪರವಾಗಿಲ್ಲ ಬಿಡಿ. ಇಲ್ಲ, ಚೆನ್ನಾಗಿ ಮಾಡಿದ್ರಂತೆ. ಓಕೆ ಓಕೆ. ನೀವ್ ಮಾಡಿ. ಕಡಿಮೆ ಮಾಡಲ ಜಾಸ್ತಿ? ಇಲ್ಲ, ಇರ್ಲಿ, ಜಾಸ್ತಿನೇ ಇರ್ಲಿ. ನೆಕ್ಸ್ಟ್ ಏನ್ ಹಾಕ್ತೀರಾ? ಆಗ್ಲಿ ಸ್ವಲ್ಪ. ಇನ್ನೇನ್ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು. ಎಣ್ಣೆ ಹಾಕಿದೀರಾ? ನೀವು ಎಣ್ಣೆ ಹಾಕಿದೀರಾ ಅದಕ್ಕೆ? ಹಾಕಿದೇನು ಫಸ್ಟಿಗೆ. ಓಕೆ, ಬಿಟ್ಕೊಳ್ಳುತ್ತೆ ಬಿಡಿ. ಇದು ಯಾವ್ದ್ರ ಜೊತೆಗೆ ಚೆನ್ನಾಗಿರುತ್ತೆ? ಪರಾಟ. ಏನ್ ತಂದಿದ್ದೀರಾ ನಮ್ಗೆ? ಇದಷ್ಟೇ. ಈ ಬರೀ ಕೈಲಿ ಬಂದ್ಬಿಟ್ಟು ನಾವು ಪ್ಯಾಟಿಸ್ ಜೊತೆಗೆ. ಒಳ್ಳೆ ಕತೆ ಆಯ್ತು ನಿಮ್ದು.
ಯಾಕೋ ನೀವು ಬೆಂಗಳೂರು ಸೆಟ್ ಆಗಂಗೆ ಕಾಣಲ್ಲ. ಏನಕ್ಕೆ? ಮತ್ತೆ ಧಾರವಾಡಗೆ ಕಳಿಸ್ಬೇಕಾಗಿತ್ತು ಹಿಂಗೆ ಮಾಡ್ತಾ ಇದ್ರೆ. ಇದು ಆಗ್ತಾ ಇದೆ. ಓಕೆ, ಆಗಿದೆ, ಕುಕ್ ಆಗಿದೆ. ಹಾಕೊಳ್ಳಿ. ಆಗಿದೆ, ಸ್ವಲ್ಪ ಸ್ಲೋಲಿ ಇರಲಿ ಈಗ. ಓಕೆ ಓಕೆ, ಸ್ಲೋಲಿ. ಇದಕ್ಕೆ ಶುಗರ್ ಹಾಕೋಣ. ಶುಗರ್ ಬೇಕೇನು? ಸ್ವಲ್ಪ, ಹೌದು, ಸ್ವೀಟಲ್ಲಿ ಇರುತ್ತೆ ಸ್ವಲ್ಪ. ಹೌದಾ? ನೀವು ಸ್ವಲ್ಪ ಹಂಗೆ ಅಲ್ಲ, ಸ್ವೀಟ್ ಜಾಸ್ತಿ? ಹೌದು. ವೆರಿ ಗುಡ್. ಸ್ವಲ್ಪ ಶುಗರ್. ಓಕೆ. ಸಾಲ್ಟ್ ಹಾಕ್ತಾ ಇದ್ದೀನಿ. ಓಕೆ. ನನಗೆ ಧನಿಯಾ ಪೌಡರ್ ಹಾಕಿ. ಸ್ವಲ್ಪ ಜೋರಾಗಿ ಹೇಳಿ. ಧನಿಯಾ ಪೌಡರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಅವರ ಧನಿಯಾ ಪುಡಿನ ನಾವು ಉಪಯೋಗಿಸ್ತಾ ಇದೀವಿ. ಸ್ವಲ್ಪ, ಇನ್ನು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ. ರವಿಯವರ ಅಚ್ಚ ಖಾರದ ಪುಡಿ. ಸಾಕು 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 ಸಾಕು. ಅರಿಶಿನ ಪುಡಿ. ಸಾಕಾ? ಬಿದ್ದೇ ಇಲ್ಲ ಇವಾಗ ನೋಡಿ, ಕಾಣಿಸ್ತಾ ಹಾಕೊಡ್ರಿ. ಸಾಕು ನೋಡ್ರಿ, ಸಾಕು. ಹಾಕೋರಿ. ಸಾಕು ಸಾಕು, ಸ್ವಲ್ಪ 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 ಅಂತ ಹಾಕ್ರಿ ಅಂದ್ರೆ ಹಾಕೇ ಬಿಡ್ತೀರಾ, ಹಾಕ್ಬೇಡಿ ಅಂದ್ರೆ ಸ್ವಲ್ಪ ಹಾಕ್ತೀರಾ. ಎಷ್ಟು ಬೇಕು ಹೇಳಿ ಹಾಕಿದೀನಿ. ಮತ್ತೇನ್ ಬೇಕು ಹೇಳಿ? ಗರಂ ಮಸಾಲ ಬೇಕಾ? ಹೌದು, ಇದು ಸ್ವಲ್ಪ ಆಗ್ಲಿ. ಆಗ್ಲಿ ಆಗ್ಲಿ ಆಗ್ಲಿ, ನಿಧಾನಕ್ಕಾಗ್ಲಿ. ಗರಂ ಮಸಾಲ ಇದೆನಾ? ಹಾಕೋಣ. ರವಿಯವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕ ಮೇಡಮ್? ಇನ್ನು ಸ್ವಲ್ಪ. ಸಾಕು, ಸ್ಲೋ ಇರಲಿ. ಸ್ಲೋನೇ ಇದೆ ಮೇಡಮ್. ಇದಕ್ಕೆ ಸ್ವಲ್ಪ ಮೇಥಿ ಕಸ್ತೂರಿ ಹಾಕ್ತಾ ಇದ್ದೀನಿ. ಕಸ್ತೂರಿ ಮೇಥಿ. ಇದಾಗಿದೆ, ಇದಕ್ಕೆ ಸ್ವಲ್ಪ ನೀರು ಹಾಕೋಣ. ಏನ್ ಮಾಡೋಣ ಇವಾಗ? ಇದು ಒಂದು 2 ಮಿನಿಟ್ಸ್ ಬಾಯ್ಲ್ ಆಗಲಿ. ಓಕೆ. ಸ್ವಲ್ಪ ಲಿಡ್ ಇದ್ರೆ ಮುಚ್ಚಿಬಿಡಿ. ಮುಚ್ಬೋದು. ಮುಳಿಯೋರೆ, ಇದಾಗಿದೆ ಅನ್ಸುತ್ತೆ. ನೋಡಿಮ್ಮ, ಆಗಿದೆ. ಓಕೆ. ಇದಕ್ಕೆ ಈಗ ಫೈನಲಲ್ಲಿ ಕ್ರೀಮ್ ಹಾಕ್ಬಿಡೋಣ. ಇನ್ನೂ ಫೈನಲ್ ಇದೆಯಾ ಇವಾಗ? ಹೌದು. ಓಕೆ, ಹಾಕಿ. ಆಗಿದೆ, ಇದು ಆಫ್ ಮಾಡ್ಬಿಡಿ. ನೆಕ್ಸ್ಟ್ ಸರ್ವಿಂಗ್ ಬೌಲಿಗೆ ಹಾಕೋಣ. ಹಾಕಿ. ತಿನ್ಬೇಕಾದ್ರೆ ಮೇಲ್ಗಡೆ ಹಾಕೋಬೇಕು ಪ್ಯಾಟೀಸ್ನ, ಎಲ್ಲರೂ ಮೆತ್ತಗಾಗ್ಬಿಡುತ್ತೆ ಅದ್ರಲ್ಲೇ ಹಾಕ್ಬಿಟ್ರೆ. ಏನೋ ಹಾಕಿ ನೋಡೋಣ. ಪ್ಯಾಟೀಸ್ ಹಾಕೋಣ. ಹಾಕೊಳ್ಳಿ, ತೊಳಿ. ಓಕೆ, 1 2 3. ಲಕ್ಷ್ಮೀ ಹಬ್ಬ ಮಾಡ್ತೀರಾ ನೀವು? ಮಾಡ್ತೀವಿ, ಎಲ್ಲರೂ ಮಾಡ್ತಾರಲ್ವಾ? ಕೇಳ್ತಾ ಇರ್ಬೇಕು, ಅವಾಗ ಗೊತ್ತಾಗಲ್ಲ. ಮುಳಿಯೋರೆ, ಆಲೂ ಪನ್ನೀರ್ ಕೋಫ್ತಾ ಕರಿ ರೆಡಿ ಆಗಿದೆ. ಆಲೂ ಪನ್ನೀರ್ ಕೋಫ್ತಾ ಕರಿನ ಮಾಡಿ ಕೊಟ್ಟಿದ್ದಾರೆ. ನಿಮ್ಮ ಹೆಸರು ಹೇಳ್ಬಿಡಿ. ತ್ರಿಶಲಾ ಸಗರಿ. ತ್ರಿಶಲಾ ಸಗರಿ ಅವರು ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ರು ಮತ್ತೊಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಆಲೂ ಪನ್ನೀರ್ ಕೋಫ್ತಾ ಕರಿ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿರುವ ಆಲೂಗಡ್ಡೆ, ಚೀಸ್, ಪನ್ನೀರ್, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಕಲಸಿ ವಡೆ ರೀತಿಯಲ್ಲಿ ತಟ್ಟಿ ಕಾದ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿ ಪ್ಯಾಟೀಸ್ ತಯಾರಿಸಿಕೊಳ್ಳಿ. ಒಂದು ಕುಕ್ಕರ್ಗೆ ನೀರು, ಟೊಮ್ಯಾಟೊ, ಈರುಳ್ಳಿ, ಗೋಡಂಬಿ ಹಾಕಿ 1 ವಿಷಲ್ ಕೂಗಿಸಿ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪಲಾವ್ ಎಲೆ, ರುಬ್ಬಿದ ಮಿಶ್ರಣ, ಸಕ್ಕರೆ, ಉಪ್ಪು ಹಾಕಿ ಹುರಿದು ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ಕಸೂರಿ ಮೇಥಿ, ನೀರು, ಫ್ರೆಶ್ ಕ್ರೀಮ್ ಹಾಕಿ ಬೇಯಿಸಿ ಬೌಲ್ಗೆ ಹಾಕಿ ಅದರ ಮೇಲೆ ಶಾಲೋ ಫ್ರೈ ಮಾಡಿದ ಪ್ಯಾಟೀಸ್, ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕ್ರೀಮ್ ಹಾಕಿದರೆ ಆಲೂ ಪನ್ನೀರ್ ಕೋಫ್ತಾ ಕರಿ ಸವಿಯಲು ಸಿದ್ಧ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಆಲೂ ಪನ್ನೀರ್ ಕೋಫ್ತಾನ ಮಾಡಿಕೊಟ್ಟಿದ್ದಾರೆ. ಒಂದೊಂದ್ಸರಿ ಒಂದೊಂದ್ ತರ ಕೋಫ್ತಾಗಳನ್ನ ಮಾಡ್ತಾರೆ. ಗೋಪುರ ತರ ಕೋಫ್ತಾ ಮಾಡ್ತಾರೆ, ಉಂಡೆ ತರ ಕೋಫ್ತಾ ಮಾಡ್ತಾರೆ. ಇದು ಚಪ್ಪಟೆ ಒಡೆ ತರ ಕೋಫ್ತಾ, ಅಷ್ಟೇ ಡಿಫ್ರೆನ್ಸು. ನೋಡೋಣ, ಇದನ್ನ ತಿನ್ಬೇಕು. ನೀವು ಹಿಂಗ್ ತಂದ್ರೆ ನಾವು ಹೆಂಗ್ ತಿನ್ನೋದು? ನಾವು ನೀವು ರೊಟ್ಟಿ ಗಿಟ್ಟಿ ತರಬೇಕು ತಾನೆ? ಕೋಫ್ತಾ ಜೊತೆ ತಿನ್ನೋಡಿ. ಅದು ನಮ್ಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು ನಮ್ಗೆ ತಿನ್ನೋಡಿ ಅಂತ ಹೇಳ್ರಿ. ಒಳ್ಳೆ ಕಥೆ ಆಯ್ತು. ಸಕ್ಕರೆ ಬೇಕಿತ್ತಾ? ನಿಮಗೆ ಬೇಕಿತ್ತು? ಹೌದು, ಗೊತ್ತಾಗಿತ್ತು. ಅದೇ ಕೋಫ್ತಾ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ, ಗ್ರೇವಿ ಸರಿ ಇದೆ. ಗ್ರೇವಿ ಜೊತೆ ತಿಂದ್ರೆ ಏನಿಲ್ಲ. ಚೆನ್ನಾಗಿದೆನಾ? ಓಕೆ, ಒಳ್ಳೆ ವೆಜ್ ಅವ್ರಿಗೆ ಒಂದು ಒಳ್ಳೆ ಗ್ರೇವಿ. ಚಪಾತಿ, ಪೂರಿ, ದೋಸೆ, ರೋಟಿ, ನಾನು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬ ಅದ್ಭುತವಾಗಿ ಮಾಡಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಮೇಡಮ್. ರೊಟ್ಟಿ ತಿಂದಿರಿ ಇನ್ನೂ ಚೆನ್ನಾಗಿರ್ತಾ ಇತ್ತು. ನೋ ಪ್ರಾಬ್ಲಮ್, ನಾವು ಅಡ್ಜಸ್ಟ್ ಮಾಡ್ಕೊಂಡು ತಿನ್ಕೊಳ್ತೀವಿ. ಆಮೇಲೆ ನಮ್ಮ ಕಾರ್ಯಕ್ರಮ ಬಂದಿದ್ದೀರಾ? ಯಾರು? ಅಕ್ಕನ ಮಗನ? ಅಕ್ಕನ ಮಗ. ಏನು ಹೆಸರು? ಅರ್ಹನ್. ಹರನ್. ಓಕೆ, ಹರನ್.
ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅದ್ಭುತವಾದಂತ ಅಡುಗೆನ ಮಾಡಿದ್ದಾರೆ. ಇವ್ರಿಗೆ ನಮ್ಮ ಮಯ್ಯಾಸ್ ಅವರು ಒಂದು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಶ್ರೀಕೃಷ್ಣ, ನಿಮ್ಮ ಧಾರವಾಡದಿಂದ ಬಂದ್ರಲ್ಲ, ಫೇಮಸ್ ಅಲ್ಲಿ ಧಾರವಾಡದಲ್ಲಿ ಶ್ರೀಕೃಷ್ಣ ತುಪ್ಪ, ಶ್ರೀಕೃಷ್ಣ ಸ್ವೀಟ್ಸು ಎಲ್ಲ. ನಿನ್ಗೆ ಕಣ, ನಿನ್ಗೆ ಕೊಡ್ತೀನಿ. ಥ್ಯಾಂಕ್ ಯು ಮೇಡಮ್, ನಿಮ್ಗೋಸ್ಕರ. ಯೂನಿಬಿ ಕುಕೀಸ್ ನಿನ್ಗೆ ಕೊಡ್ತೀನಿ. ತೊಳ ನಿನ್ಗೆ ಕುಕೀಸ್ ಸಖತ್ತಾಗಿದೆ, ತಿನ್ಬೇಕು ನೀನು. ಜೊತೆಗೆ ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಹೋಗಿ ಏನ್ ಬೇಕಾದ್ರೂ ತಗೊಂಡು ಧಾರವಾಡಕ್ಕೆ ಹೋಗಿ. ಜೊತೆಗೆ ಬೆಳ್ಳಿಯ ಒಂದು ಶಿವವನ್ನ ನಿಮಗೆ ಕೊಡ್ತಾ ಇದ್ದಾರೆ. ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ ನಮ್ಮ ರವಿ ಮಸಾಲಾ ಪುಡಿಯವರು ನಿಮ್ಗೋಸ್ಕರ. ಥ್ಯಾಂಕ್ ಯು. ಒಳ್ಳೆ ಕೂದಲು ಬೆಳೆಯುವಂತ ಋಷಿಕೇಶ ಬ್ರಿಂಗ ಆಯಿಲ್ ಅನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಪೆಪ್ಸ್ ತಲೆದಿಂಬುಗಳು, ಜೊತೆಗೆ ಪೆಪ್ಸ್ ಮ್ಯಾಟ್ರಸ್ ಅವ್ರ ಕಡೆಯಿಂದ ಈ ತಲೆದಿಂಬನ್ನ ಕೊಡ್ತಾ ಇದೀವಿ. ನಿದ್ದೆ ಬಂದಿಲ್ಲ, ಇದನ್ನ ಹಾಕೊಂಡು ಮಲ್ಕೊಂಡ್ರೆ ಸಾಕು, ದೀರ್ಘವಾಗಿ ನಿದ್ದೆ ಬರುತ್ತೆ. ತಗೊಳ್ಳಿ. ಅದ್ಭುತವಾಗಿರುವಂತಹ ಪುಸ್ತಕ. 50 ದಿನಗಳಲ್ಲಿ 50,000 ಕಾಪಿ ಸೇಲ್ ಆದಂತ ಏಕೈಕ ರೆಸಿಪಿ ಪುಸ್ತಕ ನಿಮ್ಗೋಸ್ಕರ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಒಗ್ಗರಣೆ ಡಬ್ಬಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಎಲ್ಲ ಟೀಮಿಗೂ ಕೂಡ. ಬಾಯ್ ಬಾಯ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಫಟಾಫಟ್ ಅಂತ ಮಾಡಬೇಕು, ಮಾಡೋದು ಚೆನ್ನಾಗಿರ್ಬೇಕು, ಆ ಮಾಡೋದನ್ನ ಹಬ್ಬಕ್ಕೆ ಮಾಡ್ಕೊಳ್ಳೋ ಹತ್ರ ಇರಬೇಕು. ರಂಗನಾಥ್ ಅವರೇ ಆ ಥರದ್ದು ಏನಾರು ಮಾಡಿ ಅಂತ ಹೇಳಿದ್ವಿ. ಇಲ್ಲ ಮುರಳಿಯವರೇ, ಅವಾಗಲೇ ಹೇಳಿದ್ನಲ್ಲ, ಒಳ್ಳೆ ವಾಂಗಿಬಾತು, ಅವರೇ ಕಾಳು ಹಾಕಿ ದಮ್ ವಾಂಗಿಬಾತ್ ಮಾಡಿ ನೋಡಿ ಹಬ್ಬಕ್ಕೆ, ಹೆಂಗಿರುತ್ತೆ ಗೊತ್ತಾ ಅಂತ ಹೇಳಿದ್ರು. ಹೆಂಗಿರುತ್ತೋ ಗೊತ್ತಿಲ್ಲ. ರಂಗನಾಥ್ ಅವರೇ ಬನ್ನಿ ಸರ್. ನಮಸ್ಕಾರ. ಬನ್ನಿ ಬನ್ನಿ. ಏನೋ ನೀವು ಬದನೆಕಾಯಿ ತಂದಿದ್ದೀರಾ, ದೊಣ್ಣೆ ಮೆಣಸಿನಕಾಯಿ ತಂದಿದ್ದೀರಾ, ಏನ್ ಮಾಡ್ತೀರಾ ಗೊತ್ತಿಲ್ಲ. ಅವರೆಕಾಳು ತಂದಿದ್ದೀನಿ. ಅವರೆಕಾಳು ಹಾಕಿ ಮಾಡ್ತೀರಾ? ಕ್ಯಾಪ್ಸಿಕ್ ಇದು ಎಲ್ಲ ಹಾಕಿ ವಾಂಗಿಬಾತ್. ಅವರೆಕಾಳು ದಮ್ ವಾಂಗಿಬಾತ್ ಬೇಕಾಗುವ ಸಾಮಗ್ರಿಗಳು: ಬಿಳಿ ಬದನೆಕಾಯಿ, ಅವರೆಕಾಳು, ಅಕ್ಕಿ, ಕಡಲೆಬೇಳೆ, ಉದ್ದಿನಬೇಳೆ, ಒಣ ಕೊಬ್ಬರಿ ತುರಿ, ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ದಪ್ಪ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಬೆಲ್ಲ, ಅರಿಶಿನ, ಸಾಸಿವೆ, ಕರಿಬೇವು, ಉಪ್ಪು, ಎಣ್ಣೆ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಹುರ್ಕೊಳ್ಳೋದಕ್ಕೆ ಒಂದು ಪ್ಯಾನು ಕೊಟ್ಟೆ ಸರ್. ಹುರ್ಕೊಳ್ಳಿ ಸರ್. ಒಂಚೂರು ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕಡಲೆಬೇಳೆ ಕಮ್ಮಿ ಇರಬೇಕು, ಬಾಕಿ ಮಸಾಲೆ ಸ್ವಲ್ಪ ಜಾಸ್ತಿ ಇರಬೇಕು. ಓಕೆ. ಕಡಲೆಬೇಳೆ 1 ಚಮಚ. ಓಕೆ ಸರ್. ಉದ್ದಿನಬೇಳೆ ಒಂಚೂರು. ಓಕೆ ಸರ್. ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ. ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ. ಹೌದು ಸರ್. ಗುಂಟೂರು ಮೆಣಸಿನಕಾಯಿ ಖಾರಕ್ಕೆ, ಬ್ಯಾಡಗಿ ಮೆಣಸಿನಕಾಯಿ ಕಲರ್ಗೆ. ಕರಿಬೇವಿನ ಸೊಪ್ಪು ಹಾಕಿ. ಸ್ವಲ್ಪ ಕೆಂಪಾಗಿದೆ ಸರ್. ಧನಿಯಾ ಹಾಕಿ. 1 ಚಮಚದಷ್ಟು ಧನಿಯಾ, 2 ಲವಂಗ ಹಾಕಿ. 2 ಅಷ್ಟೇ. 1 ಚೂರು ಚಕ್ಕೆ, 2-4 ಏಲಕ್ಕಿ. ಸಾಕು ಸರ್. ಆಫ್ ಮಾಡಿ. ಆಫ್ ಮಾಡ್ಲಾ? ಹಾಂ. ಚೂರು ಜಾಯ್ಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಕೊಬ್ಬರಿ ತುರಿ ಅಷ್ಟೇನಾ? ಪೌಡರ್ ರೆಡಿನಾ? ಹಾಂ, ಪೌಡರ್ ರೆಡಿ. ಸರ್, ಇದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಕುಕ್ಕರು ಕೊಡಿ. ಕುಕ್ಕರ್ ಕೊಡ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಒಂಚೂರು ಸಾಸಿವೆ, ಚೂರು ಅರ್ಶಿನ ಹಾಕಿ ಸರ್. ರವಿ ಅವರ ಅರ್ಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕು ಸರ್, ಸಾಕು. ಗುಂಟೂರು ಮೆಣಸಿನಕಾಯಿ. ಓಕೆ. ಕರಿಬೇವಿನ ಸೊಪ್ಪು ಹಾಕಿ. ಹುಣಸೆ ಹಣ್ಣು ರಸ ಬಿಡ್ತೀನಿ. ಬಿಟ್ಬಿಡಿ ಸರ್. ಓಹೋ. ಅವರೆಕಾಳು, ತೊಳೆದಿಟ್ಕೊಂಡಿರ್ತಕ್ಕಂತಹ ಬಿಳಿಯ ಬದನೆಕಾಯಿ ಹಾಕಿ ಸರ್. ಓಕೆ. ಕ್ಯಾಪ್ಸಿಕಮ್ ಹಾಕಿ ಸರ್. 2ರಷ್ಟು ನೀರಲ್ಲ? ಹೌದು ಸರ್. ಹಾಕಿ. ಅಕ್ಕಿಯ 2ರಷ್ಟು ನೀರನ್ನ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಮುದ್ದೆಗಿದೆ ಎಲ್ಲ ಆಗಲ್ಲ ಸರ್. ಇದು ಕುದೀತಾ ಇರಲಿ ಅಲ್ವಾ? ಪೌಡರ್ ಮಾಡ್ಕೊಂಡ್ಬಿಡೋಣ. ನೋಡಿ ಸರ್. ಕಾಯಿ ತುರಿ ಇದಕ್ಕೆ ಇವಾಗಲೇನೆ? ಹಾಂ. ಓಕೆ ಸರ್. ಸ್ವಲ್ಪ ಬೆಲ್ಲ ಸರ್. ನೀರು ಕುದಿ ಬರಲಿ, ಸ್ವಲ್ಪ ಕಾಯಿಲಿ. ಓಕೆ ಸರ್. ಅಷ್ಟೊತ್ತು ಪುಡಿ ಮಾಡ್ಕೊಳ್ಳಿ ಸರ್. ಇದಕ್ಕೊಂಚೂರು ಅರ್ಶಿನ. ಸರ್, ಪುಡಿ ರೆಡಿ ಇದೆ. ಓಕೆ. ಅಕ್ಕಿ ಹಾಕೋಣ ಈಗ. ಹಾಕ್ಬಿಡಿ ಸರ್. ಕುದೀತಾ ಇದೆ ಸರ್. ರುಚಿಗೆ ತಕ್ಕಷ್ಟು ಉಪ್ಪು, ಕೈ ಎಳ್ತಲ್ಲೇ ಹಾಕಿ. ಮುಚ್ಚೋಣ ಸರ್. ಎಷ್ಟು? 2 ವಿಷಲ್ ರೆಡಿ ಆಗುತ್ತಾ? 2 ವಿಷಲ್ ಸರ್. ಓಕೆ ಸರ್. ನೋಡೋಣ ಏನಾಗಿದೆ ಅಂತ. ನೋಡೋಣ ಸರ್. ಓ, ಆಗಿದೆ ಅಲ್ವಾ? ಆಗಿದೆ. ಹಾಂ. ದಮ್ ವಾಂಗಿಬಾತ್.
ಅವರೆಕಾಳು, ಬದನೆಕಾಯಿ, ಕ್ಯಾಪ್ಸಿಕಮ್, ದಮ್ ಅವರೇ ದಮ್ ಅವರೆಗೆ ಇದು ವಾಂಗಿ ಓಕೆ. ನಮ್ಮ RR ಕ್ಯಾಟರರ್ಸ್ನ ರಂಗನಾಥ್ ಅವರು ಅದ್ಭುತವಾಗಿರುವಂತಹ ದಮ್ ವಾಂಗಿಬಾತನ್ನ ಮಾಡಿದ್ದಾರೆ. ಇದನ್ನ ನಮ್ಮ RR ಕ್ಯಾಟರರ್ಸ್ನ ರಂಗನಾಥ್ ಅವರು ಯಾವ ರೀತಿ ಮಾಡಿದ್ರು ಅಯ್ಯಂಗಾರರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಅವರೆಕಾಳು ದಮ್ ವಾಂಗಿಬಾತ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಕಡಲೆಬೇಳೆ, ಉದ್ದಿನಬೇಳೆ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಕರಿಬೇವು, ಧನಿಯಾ, ಲವಂಗ, ಚಕ್ಕೆ, ಏಲಕ್ಕಿ, ಒಣಕೊಬ್ಬರಿ ತುರಿ ಹಾಕಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಅರಿಶಿನ ಸೇರಿಸಿ ಪುಡಿ ಮಾಡಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ನಂತರ ಸಾಸಿವೆ, ಅರಿಶಿನ, ಗುಂಟೂರು ಮೆಣಸಿನಕಾಯಿ, ಕರಿಬೇವು, ಹುಣಸೆ ಹಣ್ಣಿನ ರಸ, ಅವರೆಕಾಳು, ಬಿಳಿ ಬದನೆಕಾಯಿ, ದಪ್ಪ ಮೆಣಸಿನಕಾಯಿ, ನೀರು, ತೆಂಗಿನಕಾಯಿ ತುರಿ, ಬೆಲ್ಲ ಹಾಕಿ ಕುದಿಸಿ ತಯಾರಿಸಿಕೊಂಡ ವಾಂಗಿಬಾತ್ ಪುಡಿ, ಅಕ್ಕಿ, ಉಪ್ಪು ಹಾಕಿ 2 ವಿಷಲ್ ಕೂಗಿಸಿ. ಈಗ ಅವರೆಕಾಳು ದಮ್ ವಾಂಗಿಬಾತ್ ಸವಿಯಲು ಸಿದ್ಧ. ಓಕೆ ರಂಗನಾಥ್ ಅವರೇ, ಟೇಸ್ಟ್ ಮಾಡೋದಾ? ನೋಡಿ ಸರ್. ದಮ್ಮಲ್ಲಿ ಮಾಡೋ ರುಚಿನೇ ಬೇರೆ, ಹೌದು. ನಾ ಕಲ್ಸೋ ರುಚಿನೇ ಬೇರೆ. ಕಲಸಿದ್ರೆ ಕೈ ಆಡಿದ್ರೆ ಹಳಸೋಗ್ಬಿಡುತ್ತೆ ಬೇಗ. ಇದೇನಾಗಲ್ಲ? ಇದು ಹಾಗಲ್ಲ. ಇದು ಬೆಳಿಗ್ಗೆ ನೀವು ವಾಂಗಿಬಾತ್ ಮಾಡಿದ್ರೆ ರಾತ್ರಿ ತನಕ ಹಳಸೋಗಲ್ಲ. ತುಂಬಾ ಅದ್ಭುತವಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುರಳಿ, ಆಮೇಲೆ ತಿನ್ರಿ, ಕಾರ್ಯಕ್ರಮ ಮುಗಿಸ್ರಿ, ಫಸ್ಟ್ ಟೈಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ